2 ಪೀತರ್ 2ನೇ ಅಧಿಕಾರ 20ನೇ ವಾಕ್ಯ. ಹಲ್ಲೆಲೂಯಾ. ಕರ್ತನೇ ಸ್ತೋತ್ರ ಸ್ವಾಮಿ. ಇವತ್ತು ಬೆಳಿಗ್ಗೆ ದೇವರೇ ನಿನ್ನ ಪಾದ ಬಿಡಿದು ಬಂದಿರತಕ್ಕ ದೇವರು ಕೊಟ್ಟ ಒಳ್ಳೆ ಕೃಪೆಗಳಕ್ಕಾಗಿ ಸ್ತೋತ್ರ. ಬಿಟ್ಟಿರದ ವಾಕ್ಯತೆ ದೇವರೇ ಪ್ರಾರ್ಥಿಸ್ತಾ ಇದ್ದೀವಿ. ದೇವರ ವಾಕ್ಯದಿಂದ ದೇವೇ ಮಾತಾಡಬೇಕು. ಅಡಿನ ಕುರಿತಗಳ ಬೆಲೆಗೆ ನಿಧಿಗಿಸಬೇಕು, ಬಲಪಡಿಸಬೇಕು, ಶಕ್ತಿರಿಸು, ಕರುಣಿಸಬೇಕು. ಯೇಸುವಿನ ನಾಮದ ಕೇಳಿದೊಳ್ಳೆ ತಂದೆ, ಆಮೆನ್. ಹಲ್ಲೆಲೂಯಾ. ಇನ್ನೊಂದ್ಸರಿ ಓದಿ. അതിന്റെ 19ನೇ ವಾಕ್ಯ ಓದಿ. ಯಾರು ಎದಕ್ಕೆ ಸೋತು ಹೋಗದೋ ಅದಕ್ಕೇನಾಗಿದ್ದಾರೆ? ದಾಸರಾಗಿದ್ದಾರೆ. ಎರಡನಾಗಿ ಯೇಸು ಕ್ರಿಸ್ತುವಿന്റെ പരിജ്ഞാനದಲ್ಲಿ ಜ್ಞಾನೋತ್ಯ ವ್ಯಕ್ತಿകൾ ತಿರುಗ ಅದೇ ಹಳೆಯ ಮಾರ್ಗದಲ್ಲಿ ಹೋಗಿದ್ರೆ എന്തുണ്ടാവൂത്തെ? ಅವರ ಅಂತ್ಯಸ್ಥಿತಿ ಮೊದಲಿಂದ ಕೆಟ್ಟದಾಗುತ್ತೆ. ಅಂಡರ್ಸ್ಟ್ಯಾಂಡ್ ವಿಷಯ? നല്ല സന്തോഷമുള്ള വാക്യമാണ് അല്ല? നോടിದರೆ യഥാർത്ഥವಾಗಿ ನೋಡಿದರೆ എന്തില്ല, ഒരു സന്തോഷം കാണുവാനില്ല. കാരണം ബൈബിളിലുള്ള വാക്യങ്ങൾക്ക് അതിൻ്റെതായ ഇമ്പോർട്ടൻസ് ഉണ്ട്. നമ്മൾ ബൈബിളിലെ വാക്യങ്ങൾ എത്തുകൊണ്ട് നമ്മുടെ ഇഷ്ടപ്രകാരം ಮಾಡ್ತಾ ಇದ್ದೀವಿ, ಚೂಸ್ ಮಾಡೋದು ಅಲ್ಲ. ಬೈಬിള് വളരെ ಸ್ಪಷ್ಟವಾಗಿ ಹೇಳುದು, ಆತ್ಮೀಯರಾಗಿದ್ದ ವ್ಯಕ್ತಿ ಕರೆಕ್ಟ್ ಆಗಿ ದೇವರ ಸನ್ನಿಧಿಯಲ್ಲಿ ನಡಿಬೇಕು. ഒരു കോംപ്രമൈസും ഇല്ല ആ വിഷയത്തിൽ ഇല്ല. ಅಂಡರ್ಸ್ಟ್ಯಾಂಡ್ ವಿಷಯ? ನೆಕ್ಸ್ಟ್ ವಾಕ್ಯ ನೋಡಿ. ഇന്ന് ಅನೇಕ ಜಾಗದಲ್ಲಿ ನೋಡಿದರೆ ನಾವು ಆತ್ಮೀಯರಾಣೋ ದೇವರ ಮಕ್ಕಳಾണെന്നോ ಗೊತ್ತಾಗಲ್ಲ. കാരണം ലോകക്കാരിൽ അപ്പുറವಾಗಿ ലോകത്തിന്റെ സകല കെട്ട കാര്യങ്ങൾ ಮಾಡುತ್ತಾರಾ ഈ ആത്മീയരെന്ന് ಹೇಳದ വ്യക്തികളാണ്. അതിന് കാരണം ഇന്ന് ലോകത്തിൽ നല്ല ഉപദേശം പ്രസംഗ ಮಾಡವರು വളരെ ಕಮ್ಮಿയാണ്. നല്ല ഉപദേശം പ്രസംഗ ಮಾಡಿದರೆ ಯಾರು ಸಭೆಗೆ ಬರೋದಿಲ್ಲ. അതിന് 2ನೇ ಅಧಿಕಾರ 1ನೇ ವಾಕ್ಯ ಓದಿ. അതിന് കാരണം എന്തെಂದ್ರೆ 2ನೇ ಅಧಿಕಾರ 1ನೇ ವಾಕ್ಯ ಓದಿದ್ರೆ ಗೊತ್ತಾಗುತ್ತೆ. ಇಸ್ರಾಯೇಲ್ ಜನರಲ್ಲಿ ಎಂದುಂಟೆ ಸುಳ್ಳು ಪ್ರವಾದಿಗಳು ഉണ്ടാಗಿದೆ. ನೆಕ್ಸ್ಟ್ ವಾಕ್ಯ. അതേ പ്രകാര നിമ്മലി എന്നുണ്ട് ಸುಳ್ಳು ಬೋಧಕರುണ്ട്. ಅല്ലേ? ನಾವು ದೇವರ ಸನ್ನಿಧಿಯಲ್ಲಿ ಬರುವಾಗ നല്ല ഉപദേശവുമുണ്ട്, ಕೆಟ್ಟ ഉപദേശവുമുണ്ട്. ಒಳ್ಳೆ ಪ್ರವಾದಿಯುണ്ട്, ಕೆಟ್ಟ ಪ್ರವಾದಿಯುണ്ട്. അല്ലേ? ಒಳ್ಳೆ ഉപദേശകരും ಸುಳ್ಳು ಪ್ರವಾದಿകളും ഉണ്ട്. ഇത് ನಾವು ಏನ್ ಮಾಡಬೇಕು? ಚೂಸ್ ಮಾಡಬೇಕು. ನಾವು ದೇವರ ಸನ್ನಿಧಿಯಲ್ಲಿ ಬಂದಿರೋದು ಎಂತ? ಏನಕ್ಕೋಸ್ಕರ ಬಂದಿರೋದು? ಪರಲೋಕ ಹೋಗೋದಕ್ಕೆ ಅല്ലേ? ಅದು ಅರ್ಧ ದಾರಿಯಲ್ಲಿ ಮಿಸ ಮಾಡಕ್ಕಾണോ? അല്ല. ನಾವು ದೇವರ ಸನ್ನಿಧಿಯಲ್ಲಿ ಬಂದ ಉದ್ದೇಶ ಎಂದ ಕಾರಣಕ್ಕೂ ಎಲ್ಲಿಗೆ ಹೋಗ್ಬೇಕು? ಪರದೇಶಕ್ಕೆ ಹೋಗ್ಬೇಕು. അപ്പോ അതിൻ്റെതായ കഷ്ടതയും അതിൻ്റെതായ മനസ്സും നമുക്കുണ്ടാಗಬೇಕು. ഇല്ലാതെ ಏನು ಮಾಡಕ್ಕಾಗಲ್ಲ, ಪರದೇಶಕ್ಕೆ ಹೋಗಕ್ಕಾಗಲ್ಲ. അപ്പോ ഒന്ന് നല്ല ഉപദേശത്തിന്റെ ಕೆಳಗೆ ಇರಬೇಕು. നമുക്ക് എന്തുണ്ടാಗಬೇಕು? നല്ല ഉപദേശം, സ്ട്രോങ് ഉപദേശം, സത്യോപദേശം, പത്യോപദേശം. ഉപദേശത്തിൽ ಏನು ಮಾಡಬಾರದು? ಮಾಯ ಮಾಡಬಾರದು. ಉಪದೇಶ ಹೆಂಗಿರ್ಬೇಕು? വളരെ ಫೋಕಸ್ಫುಲ್ ಆಗಿರ್ಬೇಕು. ಉಪದೇಶത്തിൽ ಮಾತ್ರ ಏನು ಮಾಡಬಾರದು? ಮಿಕ್ಸಿಂಗ್ ಮಾಡಬಾರದು. അപ്പോസ്തലനായ പീത്തർ ಹೇಳಿದ್ರು എന്താ? അനേക സുಳ್ಳು പ്രവാദികൾ ഇസ്രായേലിന്റെ മധ്യത്തിലുണ്ട്, അതേ ತರ സഭയുടെ ഒളകെയും ഉണ്ട്. അല്ലേ? നെക്സ്റ്റ് വാക്യം. ಇಲ್ಲಿ ನೋಡಿ, അവർ ಕಳ್ಳುಪದೇಶകൾ ಕೆಟ್ಟವರಾಗಿದ್ದ ಮಾರ್ಗಗಳು ಒಳಗಡೆ ಕರ್ಕೊಂಡು ಬರ್ತೀವಿ. ಮತಭೇದ ಬೈಬಲಲ್ಲಿ ಎಂದು ಹೇಳ್ತಾ ಇದ್ದೀವಿ, ಅದರಿಂದ ಸ್ವಲ್ಪ ವ್ಯತ್ಯಾಸ ಕೊಟ್ಟು ನಮಗಿಷ್ಟമുള്ള ചില കാര്യങ്ങളെ ಒಳಗಡೆ ಹಾಕಿ
ഒരു ಮಿಕ್ಸ್ ಪರಿವಾರದಲ್ಲಿ ಏನ್ ಮಾಡ್ತಾ ಇದೀವಿ, ನಮಗೆ ಕೊಡ್ತಾ ಇದೀವಿ. ಕಾರಣ ಎಂತ? അതും ಬೇಕೋ ഇതും ಬೇಕೋ ಅല്ലേ? ലോകവും ಬೇಕೋ, ആത്മീകമായ വിഷയങ്ങൾ ಬೇಕೋ. ഇതാണ് ഇത് നമുക്ക് വളരെ ഇഷ്ടമാണ്. ಅವಾಗ ಜನ ಬಂದು ಸೇರುತ್ತೆ, ದೊಡ್ಡ ಕೂಟಗಳು ಚರ್ಚೆಗಳಲ್ಲಿ ಉಂಟಾಗುತ್ತೆ ಅല്ലേ? ಹಣಕಾಸುಗಳು ಗುಂಪಾಗಿ ಬರುತ್ತೆ. അവിടെ ನಾವೇನ್ ಮಾಡ್ಬೇಕು? ಸ್ವಲ್ಪ ಕಾಂಪ್ರಮೈಸ್ ಮಾಡಬೇಕು. ಎಂತ? ಉಪದೇಶದೊಳಗೆ ಏನ್ ಮಾಡಬೇಕು? ಇದು ಮಾಡಬೇಕು. ಇದೇ ತರವಾಗಿ ಮಿಕ್ಸ್ ಮಾಡಿ ಕಳಿಸ್ಬೇಕು. ಹಾಗೆ ಮಿಕ್ಸ್ ಮಾಡಿ ಕಳಿಸುವಾಗ ഉണ്ടാಗುತ್ತಲ್ವಾ? ഉണ്ടാಗುತ್ತೆ. ಮಿಕ್ಸಿಂಗ್ ಬರುವಾಗ ಸಂತೋಷ, ഉപദേശം കറക്റ്റ് ആയി പറയുക നമ്മുടെ ഉള്ളിൽ പാപബോധം ഉണ്ടാകുತ್ತೆ. ഒരു വാക്യം കേട്ടാൽ, ದೇವರ ಆಲೋಚನೆ ಕೇಟಾಲ್ നമ്മുടെ ಒಳಗಡೆ എന്തുണ്ടാಗಬೇಕು? ನಾವು ನಮ್ಮನ್ನು ಶುದ್ಧೀಕರಣ ಮಾಡಬೇಕು. ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆ ದೇವರ ಕಂಡവർക്കെല്ലാം എന്തുണ്ടാಗಿದ್ದಾರೆ? പാപബോധം ഉണ്ടാಗಿ അല്ലേ? കാരണം നാം പാപിയാണെന്നും നമ്മുടെ ಒಳಗಡೆ പാപത്തിന്റെ ചില അംശങ്ങളുണ്ടെന്നും അല്ലേ ആ വിഷയം നമ്മൾ ಒಳಗೊಂಡಾಗುತ್ತೆ. അപ്പോൾ എന്തുണ്ടാಗುತ್ತೆ? ನಾವು ಶುದ್ಧೀಕರಣಕ್ಕಾಗಿ ಅല്ലാതെ ಮಾನಸಾಂತರಕ್ಕಾಗಿ ಏನ್ ಮಾಡ್ತಾ ಇದೀವಿ? ಪ್ರಯತ್ನ ಪಡ್ತೀವಿ. ವಾಕ್ಯ ಕೇಟಾಲ್ ಒಳಗಡೆ ಮನೆ ಕಟ್ಟದ ವಿಷಯವಲ್ಲ ಒಳಗಡೆ ಬರಬೇಕಾಗಿರೋದು. ವಾಕ್ಯ ಕೇಟಾಲ್ എനിക്ക് ಒಳ್ಳೆ ಕೆಲಸ ಸಿಕ್ಕುತ್ತದೆ ವಿಷಯವಲ್ಲ ಮುಂದೆ ಬರಬೇಕಾಗಿರೋದು. ಇದನ್ನೆಲ್ಲ ಅಪರವಾಗಿ ഞാൻ നീതിವಂತರಾಗದಕ್ಕೆ ದೇವರು എനിക്ക് ಸಹಾಯ ಮಾಡುತ್ತಂತ ಚಿಂತ ಒಳಗಡೆ ಬರಬೇಕು. ನಾವು ನೀತಿವಂತರಾಗಿದ್ರೆ ಮಾತ್ರವೇ ಎಲ್ಲಿಗೆ ಹೋಗಕ್ಕಾಗುತ್ತೆ? ಪರದೇಶಕ್ಕೆ ಹೋಗಕ್ಕಾಗುತ್ತೆ. ಇಲ್ಲಾಂದ್ರೆ ಎಲ್ಲಿ ಹೋಗಕ್ಕಾಗಲ್ಲ. 100% ಪರದೇಶಕ್ಕೆ ಹೋಗಲ್ಲ. ನೀತಿವಂತರ್ക്കുള്ള ಜಾಗയാണ് ಪರದೇಶ. ಅಪ್ಪ ನೀತಿವಂತರಾಗದಕ್ಕೆ ಮೊದಲೇ നമുക്ക് ನಂಬಿಕೆ ഉണ്ടാಗಬೇಕು ಅല്ലേ? ಅಬ್ರಹಾಂ ನಂಬಿ ಅದು ಅವನ ನೀತಿಯಾಗಿ ಕಂಡಿದ್ದಾನೆ. ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನೇ ಪರಿಪೂರ್ಣವಾಗಿ ಏನು ಮಾಡಬೇಕು? ನಾವು ನಂಬಬೇಕು. ಆಮೇಲೆ ಅವನ ಪ್ರೀತಿ ಮಾಡಬೇಕು. ಯೇಸುವಿನ ಪ್ರೀತಿ ಮಾಡಿಯಾൽ ഒരു ആരാധന മിസ് ಮಾಡಲ್ಲ, ഒരു സഭാകൂട്ടങ്ങൾ മിസ് ಮಾಡಲ್ಲ. ಎಲ್ಲത്തിലും ಮುಂದೆ ಬಂದಿರುತ್ತೀವಿ. ಯಾರು ಲೇಟ್ ಆಗಿ ಬರಲ್ಲ. ಎಲ್ಲವരും 8:30 ಹೇಳಿರೋದಂದ್ರೆ 8:15 ಇರ್ತೀವಿ. ಕೆಲ ವ್ಯಕ್ತಿಗಳು ಹೇಳೋದು ಕೇಳಿದ್ದಾರೆ, ಇವತ್ತು ಬೇಗ ಓದಬೇಕು, ಇಲ್ಲಾಂದ್ರೆ ಏನಾಗುತ್ತೆ? ಚರ್ಚಲ್ಲಿ ಕೂತ್ಕೊಳ್ಳಕ್ಕೆ ಜಾಗ ಸಿಕ್ಕಲ್ಲ ಅಲ್ಲೇ? അതവരുടെ ഒളകളുള്ള ദാഹമാണ്. അങ്ങനെ ആത്മീകരായ ഒരു കൂട്ടത്തെയാണ് ಹೊಸ ಒಡಂಬಡಿಕೆ ಸಭೆಗೆ ഉണ്ടാಗಬೇಕಾಗಿರೋದು. ಅല്ലാದೆ ಕಳ್ಳಪ್ರವಾದಿಯೋ ಅಲ್ಲೇ ಕಳ್ಳ ಸಹೋದರಗಳಲ್ಲ ನಮಗೆ ಬೇಕಾಗಿರೋದು. ಇನ್ನುಂಡಾಗಬೇಕು ನಿಷ್ಕಳಂಕರಾಗಿರದ ಅಲ್ಲೇ ആത്മീകരാಗಿರದ ദൈവകൃപയിರದ വ്യക്തികളുടെ ഒരു കൂട്ടമാണ് സഭയുടെ ഒളവിടെ ഉണ്ടാകಬೇಕಾಗಿರೋದು. അവിടെ ആ വ്യക്തികൾ ഉണ്ടാകದಕ್ಕೆ ಅಲ್ಲಿ ಏನು ഉണ്ടാಗಬೇಕು? നല്ല ഉപദേശം ಆ ಸಭೆಯಲ್ಲಿ ഉണ്ടാಗಬೇಕು, ಕೇಳಬೇಕು ಅಲ್ಲೇ? നല്ല ഉപദേശം ಅಂದ್ರೆ ഒരു ഉപദേശം ಬರುವಾಗ ಅವನ ಹೃದಯದಲ್ಲಿ ಅದೇನ್ ಮಾಡಬೇಕು? ಒಳಗಡೆ ಹೋಗಬೇಕು ಅಲ್ಲೇ? ಒಂದು ವಾರದಲ್ಲಿ ನಾವು ಮಾಡಿದ ವಿಷಯದಲ್ಲಿ ಎಂದೆಂದು ತಪ್ಪುಗಳು ಉಂಟಾಗಿದ್ದಾರೆ, ನಾವದು ಕರೆಕ್ಟ್ ಮಾಡಬೇಕು ಇಲ್ಲೇ? ನಮ್ಮ ഒരു ವಿಷಯ ಮಾಡುವಾಗ ഒരു ಮಿಸ್ಟೇಕ್ ಬಂದಾൽ ಅದನ್ನ ಕರೆಕ್ಟ್ ಮಾಡಿ ಆ ಮಿಸ್ಟೇಕ್ ಏನ್ ಮಾಡ್ತಾ ಇದೀವಿ? ಸರಿಪಡ್ತಾ ಇದೀವಿ. ಅದೇ ತರ ನಾವು ಪರಲೋಕಕ್ಕೆ ಹೋಗಕ್ಕೆ ತಯಾರಾಗ ವ್ಯಕ್ತಿಗಳ ഓരോ ദിനದಲ್ಲಿಯೂ ನಾವೇನು ಮಾಡಬೇಕು? നമ്മുടെ ജീവിതത്തെ, നമ്മുടെ ആത്മീയ ജീവിതത്തെ അല്ലെങ്കിൽ ലോക ജീവിതത്തെ ഓരോ ദിനದಲ್ಲಿಯೂ ನಾವು ಹುಡುಕಿ ಅದರಲ್ಲಿയുള്ള ಕೊರತೆಗಳೇ ನೀಗಿಸಿ ಅದನ್ನು ಸರಿಪಡಿಸಿ ಓರೋ ದಿನದಲ್ಲಿಯೂ ನಾವೇನು ಮಾಡಬೇಕು? ನಮ್ಮನ್ನೇ ಶುದ್ಧೀಕರಿಸಬೇಕು. ಇಲ್ಲಾಂದ್ರೆ ಇಲ್ಲಿ ಹೋಗಕ್ಕಾಗಲ್ಲ, ಪರದೇಶಕ್ಕೆ ಹೋಗಕ್ಕಾಗಲ್ಲ. ನಾವು ಓಡಿದೆಲ್ಲ ವ್ಯರ್ಥವಾಗುತ್ತೆ, ಅಧ್ವಾನ ಮಾಡಿದೆಲ್ಲ ವೇಸ್ಟ್ ಆಗುತ್ತೆ, ಕಷ್ಟಪಟ್ಟದೆಲ್ಲ ವೇಸ್ಟ್ ಆಗುತ್ತೆ, ಎಲ್ಲ ಈ ಮಣ್ಣಲ್ಲಿಟ್ಟು ಅಲ್ಲಿ ನಾವು ನಾಶದಲ್ಲಿ ಹೋಗುತ್ತೆ. പക്ഷേ ಇನ್ನಿವತ್ತು ದಿನದಿಂದ ನೀವು ನಿಮ್ಮನ್ನೇ ಶುದ್ಧೀಕರಿಸಿ ಓರೋ ದಿನದಲ್ಲಿ ನಿನ್ನ ಜೀವಿತದಲ್ಲಿ ಉಂಟಾಗದ ಕೊರತೆಗಳೇ ಓರೋ ದಿವಸವೂ ಏನ್ ಮಾಡಬೇಕು? ಸರಿಪಡಿಸಬೇಕು. ಹಲ್ಲೆಲೂಯಾ. നമുക്ക് പ്രവാദികൾ ഇഷ്ടമാണ്.
പ്രവാദികൾ വേണമെന്ന് ഞാൻ ಹೇಳ್ತಾ ಇಲ್ಲ. ഒരു പ്രവാദി വന്നാൽ അവൻ നമ്മളോട് ആലോചനകൾ വെക്കും. ആലോചന അത് നമ്മുടെ ആത്മീയ ഉദ്ധാരണത്തിനാകಬೇಕು അല്ലേ, ഭൗതിക ഉദ്ധാരണമല്ല. നമുക്കിഷ്ടം ഭൗതിക വിഷയം മേലൊക്കെ പറಬೇಕು. ഞാൻ ಹೇಳೋದು ഭൗതികം പുറത്തെ നിന്നെ ആത്മീയനാಗಿ മേലെ പറവക്കാം. അവിടെ ಇಂಪಾರ್ಟೆಂಟ್. ಅಂಡರ್ಸ್ಟ್ಯಾಂಡ್ ವಿಷಯ. ನಾವು ಆತ್ಮೀಯರಾಗಿ ಮುಂದಕ್ಕೆ ಬರುವಾಗ ಭೌತಿകം ಹಿಂದೆ ಬರುತ್ತೆ. പക്ഷെ നമ്മുടെ ചിന്ത എന്താ? ഫസ്റ്റ് ഭൗതികം, അതിനപ്പുറം ആത്മീകം. എനിക്കിതെല്ലാം ശരിയായാൽ ഞാൻ ചർച്ചക്ക് പുറത്ത്, എനിക്ക് ദേവൻ ഇത് മാടിക്കൊട്ടിയാൽ ഞാൻ ഇന്നത് മാടത്തെ. അതാണ് നമ്മുടെ ചിന്ത. അത് കണ്ടുകൊണ്ടാണ് ഇന്ന് അനേക പ്രവാദികളും വേളതോ നിനക്ക് ഇത് കൊടുത്തിരി. ഫസ്റ്റ് ಹೇಳೋದು എന്താ? സാധാരണ ಗೊತ್ತುಂಟು നമുക്ക് ഏതാ ഇഷ്ടം അല്ലേ? പക്ഷേ ഒരു ವಿಷಯ ಇವತ್ತು ಅರ್ಥ ಮಾಡಿಕೊಳ್ಳಬೇಕು. ಏದು ಭೌತಿಕ ಮೇಘಲದಲ್ಲಿ ನೀ ಮೇಲಕ್ಕೆ ಬರಬೇಕು, ಫಸ್ಟ್ ನೀ ಪ್ರಯತ್ನ ಪಡಬೇಕಾಗೋದು ನಿನ್ನ ಆತ್ಮೀಯ ಮಂಡಲ ಮೇಲೆ ಇರಬೇಕು. ಆತ್ಮೀಯ ಮಂಡಲ ಮೇಲೆ ಇರುವಾಗ ಭೌತಿಕ ವಿಷಯ അതിന്റെ താനാകെ എന്ന് ಬರುತ್ತೆ. അതിന് ಹೋಗಿ നീ ಪ್ರಯತ್ನ ಪಡೋದ ಅವಶ್ಯಕತೆಯಿಲ್ಲ. ದೇವರಿಗೆ ಗೊತ್ತುಂಟು ತನ್ನ ಮಗನ ಎನ್ನ ವಿಷಯ ಅವಶ್ಯಕತೆಯುಂಟೋ, ഏത് വിഷയമാണ് നിനക്ക് ಬೇಕಾಗಿರೋದು ಅದು ದೇವರಿಗೆ ಕೊಡಿಸ್ತೀವಿ. ದೇವರಿಗೆ ಮುಖ್യം നീ എല്ലാം മനെ കെട്ടി ഈ ഭൂമിയിൽ വാസം ಮಾಡೋದಲ್ಲ ದೇವರಿಗೆ ಇಷ್ಟം അല്ലേ. നിന്റെ ആത്മനെ പരദേശಕ್ಕೆ ಕರ್ಕೊಂಡು ಹೋಗೋದ ಮೊದಲೇ ಇಂಪಾರ್ಟೆಂಟ್. ഇവിടെ നമ്മുടെ ജീവിതದಲ್ಲಿ ചില ആത്മീയ മണ്ഡലത്തിന് തടയാകിയ ഭൗതിക വിഷയങ്ങളുണ്ട്. ചില വിഷയങ്ങൾ നമ്മുടെ വിഷയത്തിൽ പറയുന്നത് എന്താ നമ്മുടെ വിഷയം? ഒന്ന്, ಯಾಕೆ നമ്മുടെ ಜೀವನದಲ್ಲಿ ಕೆಲವು ವಿಷಯದಲ್ಲಿ ಪ್ರಾರ್ಥನೆ ಮಾಡಿದ ಉತ್ತರವಿಲ್ಲ. ಅರ್ಥವಾಗಿದ್ದು ವಿಷಯ? ಕೆಲವು ವಿಷಯದಲ್ಲಿ ಪ್ರಾರ್ಥನೆ ಮಾಡಿದ നമുക്ക് എന്തില്ല? ഉത്തരവില്ല. അതിന് കാരണം എന്താ? ನಾವು ದಿನವೂ ಆ ವಿಷಯಕ್ಕೊക്കെ ಪ್ರಾರ್ಥನೆ ಮಾಡ್ತಾ ಇದೀವಿ. എല്ലാ വിഷയത്തിലും ದೇವರು ಬಿಡುಗಡೆ ಕೊಡಲ್ಲ. അതിനർത്ഥം ചിലപ്പോൾ ആ വിഷയം നമ്മുടെ ആത്മീയ ലൈഫിന് ദോഷകരമാಗುತ್ತೆ. ಅದು നിങ്ങൾക്ക് മനസ്സിലാ? ಕೆಲವರು ಕೆಲಸಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದಾರೆ. ದೇವರೇ, ಇನ್ನ ರಾಜ್ಯದಲ್ಲಿ, ಇನ್ನ ದೇಶದಲ್ಲಿ, ಇನ್ನ ಜಾಗದಲ್ಲಿ ನನ್ಗೇನು ಕೊಡ್ಬೇಕು, ಒಂದು ಒಳ್ಳೆ ಕೆಲಸ ಕೊಡ್ಬೇಕು. ವರ್ಷಗಳಾಗಿ ನಾನು ಅದಕ್ಕೋಸ್ಕರವಾಗಿ ಏನ್ ಮಾಡ್ತಾ ಇದೀವಿ? ಪ್ರಾರ್ಥನೆ ಮಾಡ್ತಾ ಇದೀವಿ. ചിലപ്പോൾ നമ്മൾ ಎಷ್ಟು വർഷങ്ങൾ പ്രാർത്ഥന ಮಾಡಿയാലും ആ വിഷയത്തിന് മേൽ നമുക്ക് എന്തില്ല? ഉത്തരമില്ല. എന്തില്ല? ആ വിഷയത്തിന് മേൽ എന്തില്ല? ഉത്തരമില്ല. അപ്പൊ നമുക്ക് ದೇವರೊಳಗೆ ಕೋಪವಾ. ಯಾಕೆ? ನನಗೆ ಎಷ್ಟು ವರ್ಷಗಳು അതിൽ ಪ್ರಾರ್ಥನೆ ಮಾಡಿದ್ದಾರೆ, അതിന് ನನಗೆ ಉತ್ತರ ಸಿಗ್ತಾನೆ ಇಲ್ಲ. ഉടനെ ನಾವು ದೇವರ ಮೇಲೆ ಕೋಪ ಮಾಡಬಹುದು. അതിന് കാരണമുണ്ട്. നമുക്ക് ಆ ಕೆಲಸ ಸಿಕ್ಕಿಯಾൽ, ಆ ಕೆಲಸ ನನಗೆ ಕೊಟ್ಟಾൽ ಆ ದೇಶದಲ್ಲಿ ചിലപ്പോൾ എന്റെ ആത്മീയ ജീവിതത്തിന് ദോഷವಾಗುತ್ತೆ. ഞാൻ ആത്മീയത്തിൽ ಬಿದ್ದೋಕೆ ചിലപ്പോൾ ಕಾರಣ ಉಂಟಾಗುತ್ತೆ. ಅದಕ್ಕಾಗಿ ದೇವರು ಏನು ಮಾಡಲ್ಲ, ಆ ವಿಷಯದ ಮೇಲೆ ಉತ್ತರ ಕೊಡಲ್ಲ. ಅವಾಗ ನಾವು ಪ್ರಾರ್ಥನೆ ಮಾಡುವ ಏನ್ ಮಾಡಬೇಕು? ದೇವರೇ, ನಿನ್ನ ಚಿತ್ತವಿದ್ರೆ ಏನ್ ಮಾಡಬೇಕು? ನಿನ್ನ ಇಷ್ಟವಿದ್ರೆ ಏನಕ್ಕೆ ಕೆಲಸ ಕೊಡಬೇಕು, ಇಲ್ಲ ಅಂದ್ರೆ ಕೊಡಬಹುದು. അങ്ങനെ ಪ್ರಾರ್ಥನೆ ಮಾಡಬೇಕಾಗಿದೆ. ನಿನ್ನ ಪ್ರಾರ್ಥನೆಯಲ್ಲಿ ವ್ಯತ್ಯಾಸ ಉಂಟಾಗಬೇಕು. എന്തുണ്ടാಗಬೇಕು? നിനക്ക് ഇഷ്ടവിದ್ರೆ ಇದು ಮಾಡು. ಸತ್ರಕ ಮೇಸಕ ಭೇದನ ಅವರು ಪ್ರಾರ್ಥನೆ ಮಾಡಿದ್ರು. ದೇವರೇ, ನೀ ಬಿಡಿಸೋದೋ ಇಲ್ಲೋ ನನಗೆ ಗೊತ್ತಿಲ್ಲ, പക്ഷെ ഞാൻ ಏನ್ ಮಾಡ್ತೀವಿ? ഞാൻ ഈ മൂർത്തി കാണാൻ ബിന്ദു നമസ്കാരം ಮಾಡಲ್ಲ. അവരുടെ തീരുമാനമാണ്. പക്ഷെ ದೇವರ തീരുമാനം അവരെ ಬಿಂಗಿಗಳನ್ನ ಬಿಡೋದಲ್ಲ. ದೇವರ ಪ್ಲಾನ್ ഉണ്ട്. ಅವರ ಬಿಂಗಿಗಳನ್ನ ಕಳ್ಸಕ್ಕಲ್ಲ ದೇವರ ಪ್ಲಾನ್ ಮಾಡಿರೋದು. ದೇವರ ಪ್ಲಾನ್ ಆಗಿದ್ರೆ ಹಂಗೆ ಕಳಿಸ್ತಾ ಇತ್ತು. പക്ഷെ ದೇವರ ಪ್ಲಾನ್ ಅದ. ಅವ್ರ ಪ್ರಾರ್ಥನೆ ನಿನ್ನ ಇಷ್ಟം. ನಾ ದೇವರೋട് ಪ್ರಾರ್ಥನೆ ಮಾಡೋ ವಿಷಯದಲ್ಲಿ ನಿನ್ನ ಇಷ್ಟം ನನ್ನಲ್ಲಿ ನೆರವೇರಿಸಬೇಕು. ಅല്ലേ? ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವ ಕತ್ಕೊಡದ ವಿಷಯ ನಿന്റെ ಇಷ್ಟം, ನಿന്റെ ಚಿತ್ತം ಪರಲೋಕದ ತರ ಭೂಮಿಲಿ ಆಗ್ಬೇಕು. ಪ್ರಾರ್ಥನೆ ಯೇಸು ಕತ್ಕೊಟ್ಟಿದ್ದಾರೆ. ಆ ಪ್ರಾರ್ಥನೆ ಪ್ರಕಾರ ನಾವು ಏನ್ ಮಾಡ್ಬೇಕು? ಪ್ರಾರ್ಥಿಸ. ನಾವೇನ್ ಮಾಡೋದು? ನನ್ಗೆ ಈಗ ಸಿಗ್ಬೇಕು, ಈಗ ಬೇಕು, ಇಲ್ಲಾಂದ್ರೆ ನಾನು ಎಲ್ಲಿ ಹೋಗಲ್ಲ. ನನಗದು ಸಿಕ್ಕಿಯಾಲ್ ನಾನು ಸಾಕ್ಷಿ ಆಗುತ್ತೆ, ಇಲ್ಲಾಂದ್ರೆ ಸಾಕ್ಷಿ ಅಲ್ಲೇ. ನನಗಿದು ಮಾಡಿಕೊಟ್ಟಾಗ ನಾನೇನ್ ಮಾಡ್ತಾ ಇದ್ದೀನಿ?
ನಿಂದು ದೊಡ್ಡ ಸಾಕ್ಷಿ ಆಗುತ್ತೆ ಇದು. ಅಪ್ಪ ಎಂತ ನಾವು ಡಿಮಾಂಡ್ ಮಾಡ್ತಾ ಇದ್ದೀವಿ ದೇವರ ಹತ್ರ ಅಲ್ಲೇ. അതിന്റെ ಎರಡನೇ ವಾಕ್ಯ, അതിന്റെ ಎರಡನೇ ಅಧಿಕಾರ ಎರಡನೇ ವಾಕ್ಯ. അപ്പോ ഒളകടെ കർക്കൊണ്ട് വരുന്നതെല്ലാം നാശകരമാകിയ മതഭേദങ്ങൾ അല്ലേ. അവിടെയാണ് ചില പാരമ്പര്യ ആചാരങ്ങൾ ഒളകടെ പറയുന്നത്. പെന്തക്കോസ്തിനുള്ള അനേക പാരമ്പര്യ ആചാരങ്ങളുണ്ട്. ಕೆಲವರು ನನ್ನ ಹತ್ರ ಬಂದು ಹೇಳಿದ್ರು, ಪಾಸ್ಟ್ರೇ ಮದುವೆ ಮಾಡದ ತಾಳಿ ಹಾಕ್ಬೇಕಲ್ವಾ, ಉಂಗುರ ಹಾಕ್ಬೇಕಲ್ವಾ? ಈ ತಾಳಿ ಉಂಗುರಲ್ಲಿ ಯಾವ ಬಂದದ್ದು? ಅದಕ್ಕೆ ಮುಂಚೆ ಮದುವೆ ಮಾಡಿದ್ರೆ ಮದುವೆ ಮಾಡಿಲ್ವಾ? അണ്ടർസ്റ്റാൻഡ് വിഷയം. അപ്പോ ഇവിടെ നമുക്ക് ലോകത്തിന്റെ പാരമ്പര്യങ്ങൾ ഒളകട പന്തില്ലാതെ നമുക്ക് മനസ്സിന് തൃപ്തിയില്ല. ഇതാർക്ക് ಗೊತ್ತು? ಸುಳ್ಳು ಪ್ರವಾದಿകൾക്ക് ಗೊತ್ತು. നിന്റെ ഇഷ്ടം എന്തെന്ന് ആർക്ക് ಗೊತ್ತು? ഈ ಸುಳ್ಳು ಪ್ರವಾದಿകൾക്ക് ಗೊತ್ತಿದೆಯಾ? അപ്പൊ ಏನ್ ಮಾಡೋದು? നമ്മുടെ മനസ്സിന് ഇഷ്ടമുള്ള വിഷയങ്ങളെ ಏನ್ ಮಾಡ್ತಾ ಇದೀವಿ? ಹೇಳ್ತಾ ಇದೀವಿ. ഭയങ്കര നിന്ദ്യ സന്തോഷം. ഓ പാസ്റ്റർ ನನ್ನ മനസ്സിന് ഇഷ്ടപ്പെട്ട ആലോചനകൾ എഴുതാം. നെക്സ്റ്റ് വാക്യം. നമ്മുടെ ദേവരേನು ಮಾಡಿದ್ದಾರೆ? നമ്മളെ കർಕೊಂಡು ಬಂದ ಅಲ್ಲ, നമുക്ക് ಬೆಲೆ ಕೊಟ್ಟು തന്റെ സ്വന്തം രക്തത്താൽ ಬೆಲೆ ಕೊಟ್ಟು നമ്മനെ സ്വീകരിಸಿದ ಆ ಯೇಸುವಿനെ നമ്മൾ ಏನು ಮಾಡ್ತಾರೆ? ದೂರ ಮಾಡ್ತಾ ಇದ್ದಾರೆ, ಕೈ ಬಿಡ್ತಾ ಇದ್ದಾರೆ. ನೆಕ್ಸ್ಟ್ ವಾಕ್ಯ. ഇവർക്കെല്ലാം പക്കരെ ശീഘ്രനാശമുണ്ടാകുತ್ತೆ. ഹലോ, ഇതിന് ഇന്ത്യ ಹೋಗುವവർക്കും ഇത് മാടവർക്കുള്ള അനുഭവം അവർക്ക് ശീഘ്രനാശം. ഒരു സുള്ളു പ്രവാദിയും തന്റെ സമയം ഫുള്ള് ಏನ್ ಮಾಡಿಲ್ಲ, ഉപദേശം ಕಂಪ್ಲೀಟ್ ಮಾಡಕ್ಕಾಗಲ್ಲ. ದೇವರು ಬಿಡಲ್ಲ. കാരണം യഥാർത്ഥ വിശ്വാസികളെ ವಂಚಿಸಕ್ಕೆ ಬಿಡಲ್ಲ. ഒരു ಸ್ವಲ್ಪ കാലಕ್ಕപ്പുറം ಅವರ ಅಡ್ರೆಸ್ ഉണ്ടാಗಲ್ಲ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಸ್ವಲ್ಪ ಮುಂದೆ ಸ್ವಲ್ಪ ಕಾಲದಲ್ಲಿ ಏನೋ ಸುಳ್ಳು ಪ್ರವಾದಂ ಹೇಳ್ಕೊಂಡು ನಡೀತೀವಿ. അതൊരു ಸ್ವಲ್ಪ കാലമാ, അതിനപ്പുറം എന്തില്ല, ഈ സുള്ളു ബോധനങ്ങൾ ഉണ്ടാകല്ല. നെക്സ്റ്റ് വാക്യം. ഇന്ന് ಸತ್ಯಮಾರ್ಗದಲ್ಲಿ ದೂಷಣೆ ಉಂಟಾಗ್ತಾ ಇದೀವಿ. ಅನೇಕ ಜಾಗದಲ್ಲಿ ನೋಡಿದರೆ ಟ್ರೋಲ್ಗಳಲ್ಲಿ ಏನಕ್ಕೆ ಕಾರಣ? നല്ല ഉപദേശം ഇದ್ರೆ ಯಾರಾದರೂ ಹೇಳ್ತೀಯ? ಭಯಪಡ್ತೀವಿ. ಹಳೆಗಾಲದಲ್ಲಿ നല്ല സത്യോപദേശത്തെ ಜನത്തോട് ಹೇಳುವಾಗ അതിനെ കോമഡി ಮಾಡಕ್ಕೆ ആർക്കും ഇഷ്ടപ്പെടಲ್ಲ, ಭಯಪಡ್ತೀವಿ. എന്താ ഇപ്പൊ കോമഡി ആകുന്ന കാരണം? ಈಗ ಟ್ರೋಲ್ ಬರಕ್ಕೆ ಕಾರಣವೆಂದ? ಮತಭೇದಗಳ ಒಳಗಡೆ ಕರ್ಕೊಂಡು ಬಂದು ಉಪದೇಶದಲ್ಲಿ ಮಿಕ್ಸ್ ಮಾಡಿ ಸತ್ಯೋಪದೇಶದಿಂದ ಜನತೆ ಮಾಡಿದ್ದಾರೆ, ದೂರ ಮಾಡಿ അവർക്ക് ശീഘ്രനാശം ഉണ്ടാവുತ್ತೆ. അതിന് ജോತೆಗೆ ഇതിനെ ಹಿಂಬಾಲಿಸುವುದಕ್ಕೊಂದಾಗುತ್ತೆ, ശീഘ്ര നാശം ഉണ്ടാಗುತ್ತೆ. അപ്പൊ മതഭേദങ്ങൾ സഭಯ ಒಳಗಡೆ ಬರುತ್ತೆ. ಅಪ್ಪೋ ನಾವು ಹುಡುಕಬೇಕಾಗಿದ್ದು ಯಾವ್ದಾണ് ಯಥಾರ್ಥವಾಗಿದ ಸತ್ಯ ಉಪದೇಶವಾಗಿದ ಸಭಾ. അവിടെ ഉപദേശമുണ്ടോ? ഉപദേശമാണോ പ്രസംഗം ಮಾಡೋದು? ಅല്ലേ, ಏನ್ ಮಾಡ್ಬೇಕಲ್ಲಿ? ഉപദേശം പ്രസംഗിಸಬೇಕು. ಎಲ್ಲ ಸಭೆಯಲ್ಲೂ ഉണ്ടാಗಬೇಕಾಗಿರೋದು ഉപദേശം. ഉപദേശമില്ലാത്ത ಜನತೆನೊಂದು ഉണ്ടാಗಲ್ಲ, ಮಾನಸಾಂತರ ഉണ്ടാಗಲ್ಲ. ಅಪ್ಪ ഞാൻ ನನ್ನ ಹತ್ರ ಹೇಳ್ಬೇಕು, ಹೇಳ್ತಾ ಇರಬೇಕು, ಅಯ್ಯೋ ಪಾಸ್ಟರ್ ഞാൻ ಮಾನಸಾಂತರ ಆಗಿದ ಮೇಲೆ ತಾನೇ ದೀಕ್ಷಾಸ್ನಾನ ಮಾಡಿದ್ರು. അപ്പൊ ലേഖനത്തിൽ എനിക്ക് പറഞ്ഞത് മാനസാന്തരം ഉണ്ടാകಬೇಕಂತ. മാനസാന്തരം ನಾವು സായിവരേക്കും ഉണ്ടാകಬೇಕಾದ ವಿಷಯ. മനസ്സിൽ കാരണം ഒരു പാപം ಮಾಡಿയാൽ മനസ്സിനെന്തുണ്ടാകಬೇಕೋ? മാനസാന്തരം ഉണ്ടാകಬೇಕು. അല്ലേ, പാപം ಮಾಡಿ നമുക്കൊന്നുണ്ടാകಬೇಕೋ? മാനസാന്തരം ഉണ്ടാകಬೇಕು. ചിലക്കെന്തില്ലോ എന്ത് പാപം ಮಾಡಿയാലും എന്തില്ല, മാനസാന്തരം ഇല്ല,
ಅವರ ಪಾಪದಲ್ಲಿ ಏನು ಮಾಡ್ತಾ ಇದೀವಿ? ಇಷ್ಟಪಡ್ತಾ ಇದ್ದೀವಿ ಅല്ലേ? ಪಾಪದಲ್ಲಿ ಏನು ಮಾಡ್ತಾ ಇದ್ದೀವಿ ಮನುಷ್ಯನು? ಎಂತ ಕಾರಣ? അവർക്ക് ದೇವರ ಭಯವಿಲ್ಲ ಅല്ലേ? ಅದೇ ಪಾಪ ಮತ್ತೆ ತಿರುಗ ಮಾಡಿ അതിലേನು ಮಾಡ್ತಾ ಇದ್ದೀವಿ? ಬೈಬಲ್ ಹೇಳೋದು ಅದರಲ್ಲಿ ಅವರು ಸಂತೋಷ ಪಡ್ತಾ ಇದ್ದೀವಿ. ಎಪ್ಪ ನಿನ್ನ ಜೀವನದಲ್ಲಿ ಯಥಾರ್ಥವಾಗಿರುವ ಮಾನಸಾಂತರ ಉಂಟಾಯಿತು, ಅದು ನಿನ್ನ ಒಳಗಡೆ ಏನ್ ಮಾಡ್ತಾ ಕುಚ್ಚುತ್ತೆ. ಅಯ್ಯೋ, എന്റെ ജീവിതത്തിൽ തപ്പുണ്ടാകി, എന്റെ ജീവിതത്തിൽ കുറച്ചുണ്ടാകി, എന്റെ ജീവിതത്തിൽ ബലഹീനതയുണ്ടാകി, ഇത് എന്റെ ഹൃദയത്തിൽ ಏನ್ ಮಾಡ್ತಾ ಇದೀವಿ? ಭಯಂಕರ ಭಾರವಾಗ್ತಾ ಇದೀವಿ. ಅದು ಯೇಸುವಿನೋട് ಹೇಳಬೇಕು, ದೇವರೇ എന്റെ ജീവിതത്തിൽ കുറച്ചേ ഉണ്ട്, ഞാൻ ಏನು ಮಾಡಬೇಕು? ಅವಾಗ ದೇವರು ನಿನ್ನೋട് ಮಾತಾಡಕ್ಕೆ ತಯಾರಾಗುತ್ತೆ. ಮಾನಸಾಂತರವುಳ್ಳವರೋಡ ದೇವರು ಮಾತಾಡೋದು, ಮಾನಸಾಂತರವಿല്ലാത്തವರು ದೇವರು ಮಾತಾಡಕ್ಕೆ ಕಷ್ಟಪಡೋದು. ಅപ്പൊ ನಾವು ಚಿಂತಿಸಬಹುದು, ದೀಕ್ಷಾಸ್ನಾನ ಮಾಡಿದ ಮಾತ್ರವಲ್ಲ ಮಾನಸಾಂತರ, നമ്മുടെ ആത്മീയ ജീവിതത്തിൽ ഫുള്ള് നമുക്ക് മാനസാന്തരം ഉണ്ടാകಬೇಕು. ഓരോ ദിനവും, ഓരോ ಗಂಟೆയും, ഓരോ ನಿಮಿಷಗಳು ನಾವು ಮಾನಸಾಂತರದಲ್ಲಿ ಬದುಕಬೇಕು. ಹಲ್ಲೆಲೂಯಾ. ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ, ನೋಡ್ಬೇಕಾದ ಕಾರ್ಯ ಅದನ್ನು ನೋಡ್ಬೇಕಾದ ಕಾರ್ಯ ಅದನ್ನು ಕಂಡಿರಬೇಕು. ದಾರಿಯಲ್ಲಿ ಹೋಗುವಾಗ ನೋಡಬೇಕು, ಅಯ್ಯೋ ನೋಡ್ಬೇಕಾದ ವಿಷಯಗಳು ನಾನು ನೋಡಿಲ್ಲ, ചില ನೋಡ್ಬೇಕಾದ ವಿಷಯಗಳನ್ನ ಕಂಡು ದೇವರೇ എന്റെ കണ്ണുകളെ നിയന്ത്രിಸಿಕೆ ದೇವರ ಕೃಪೆ ಕೊಡಬೇಕು. എന്റെ കണ്ണുകളെ ಕಂಟ್ರೋಲ್ ಮಾಡಕ್ಕೆ ದೇವರ ಕೃಪೆ ಕೊಡಬೇಕು. എന്റെ ವಾಯಿ ಮಾತುಗಳೇ ಸೂಕ್ಷ್ಮಿಸಬೇಕಾಗಿದೆ ಕೃಪೆ ನನಗೆ ಕೊಡಬೇಕು. ದೇವರೇ ತಪ್ಪು ಮಾಡಿದ್ರೆ ಕ್ಷಮಿಸಬೇಕು. ಓരോ ನಿಮಿಷവും ನಾವು ಆತ್ಮೀಯರಾದ ವ್ಯಕ್ತಿಗಳಾಗಿ ನಾವು ಏನ್ ಮಾಡಬೇಕು? ಮಾನಸಾಂತರದಲ್ಲಿ ಬದುಕಬೇಕು. ಇಲ್ಲಾಂದ್ರೆ ಉಂಟಾಗುತ್ತೆ, ನಮ್ಮ ತಪ್ಪಾಗಿರೋ ವಿಷಯ ನೋಡಿ ಅದನ್ನು ಸಂತೋಷಪಟ್ಟು ಅದ್ರಲ್ಲಿ ಆಸೆಪಟ್ಟು ನಡಿಬೇಕ. ಮುಂದಕ್ಕೆ ಹೋಗ ಏನಾದ್ರೂ ಆಕ್ಸಿಡೆಂಟ್ ಉಂಟಾಗಿ ನಾವು ತೀರೋಗಿದ್ರೆ നമ്മുടെ ಆತ್ಮವು ಇಲ್ಲಿ ಹೋಗುತ್ತೆ, 100% ಇಲ್ಲಿಗೆ ಹೋಗುತ್ತೆ, ನರಕಕ್ಕೆ ಹೋಗುತ್ತೆ. ಅಂಡರ್ಸ್ಟ್ಯಾಂಡ್ ವಿಷಯ? അപ്പൊ നമുക്ക് എന്തുണ്ടാകಬೇಕು? ഹല്ലേലൂയ. മാനസാന്തരം വളരെ ಇಂಪಾರ್ಟೆಂಟ್ ವಿಷಯമാണ്. ദ്രവ്യാശ്രയದಿಂದ കൽപ്പനയ മാത്തുകൾ. അപ്പൊ ലേഖനങ്ങൾ നമുക്ക് കൽപ്പന മാത്തുകളാണ്. ಹೊಸೊಡಂಬಡಿಕೆಯಲ್ಲಿ ಅನುಸರಿಸಬೇಕಾಗಿದ್ದ ಲೇಖನಗಳ നമുക്ക് ಕಲ್ಪನ ಮಾತುಗಳಾണ്. ಹೆಂಗೆ ನಡಿಬೇಕು, ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಎಲ್ಲಿರಬೇಕು, ಎಂತ ವಿಧವಾಗಿ ನಡಿಬೇಕು, ಎಂತ ವಿಷಯ ಮಾತಾಡಬೇಕು, ಹೆಂಗಿರಬೇಕು, ಸಭೆಗೆ ಹೆಂಗೆ ಹೋಗ್ಬೇಕು, ಪಾಸ್ಟರ್ ಹೆಂಗಿರ್ಬೇಕು, ವಿಶ್ವಾಸಗಳು ಹೆಂಗಿರ್ಬೇಕು, ಗಂಡನ ಹೆಂಗಿರ್ಬೇಕು, ಹೆಂಡತಿ ಹೆಂಗಿರ್ಬೇಕು, ಮಕ್ಕಳು ಹೆಂಗಿರ್ಬೇಕು, ಅಲ್ಲೇ ತಾಯಿ ಹೆಂಗಿರ್ಬೇಕು, ತಂದೆ ಹೆಂಗಿರ್ಬೇಕು, ಆಮೇಲೆ ಯಜಮಾನ ಹೆಂಗಿರ್ಬೇಕು, ದಾಸನ ಹೆಂಗಿರ್ಬೇಕು, അങ്ങനെ ವಿವಿಧವಾದ ವಿಷಯಗಳು ಏನ್ ಮಾಡಿದ್ದಾರೆ? ಬೈಬಲಲ್ಲಿ ಬರೆದಿದ್ದಾರೆ. ಇದು ನಮಗಿಂತ ಕಲ್ಪನೆಯ ಮಾತುಗಳ. ಈ ಕಲ್ಪನೆಯ ಮಾತುಗಳು ನಾವೇನ್ ಮಾಡಬೇಕು? ಅನುಸರಿಸಬೇಕು. പക്ഷെ ದುರುಪದೇಶಕರು ಏನ್ ಮಾಡ್ತಾ ಇದೀವಿ? ದ್ರವ್ಯಾಶೆಯಿಂದ ಈ ಕಲ್ಪನೆಯ ಮಾತುಗಳು ಏನ್ ಮಾಡಿದ್ದಾರೆ? ലാഭം, അവർക്ക് സന്തോഷം. ഇപ്പോ നിങ്ങൾക്ക് ಖುಷಿಪಟ್ಟಾൽ ಪಾಸ್ಟರ್ಗೆ ಏನ್ ಮಾಡೋದು? ಇರ್ಲಿ ಪಾಸ್ಟರ್, എന്റെ സന്തോഷം, ನನಗೆ ಮನೆಗೆ ಸಿಕ್ಕದಕ್ಕೆ ಹೋಗ್ತಾ ಇದಲ್ಲ, ನನಗೆ ಗಾಡಿ ಸಿಕ್ಕದ ಹೋಗ್ತಾ ಇದಲ್ಲ, ಅದಕ್ಕೆ ಏನ್ ಮಾಡೋದು? ಇರ್ಲಿ. കാരണം ഇതാണ് അവരുടെ ഉദ്ദേശം. വ്യക്തികൾ മാനസാന്തരം പടതല്ല വിഷയം, വ്യക്തികൾക്ക് രൂപാന്തരം ഉണ്ടാകതല്ല വിഷയം, അവൻ നരകಕ್ಕೆ ಹೋಗದೋ ಸ್ವರ್ಗಕ್ಕೆ ಹೋಗದೋ ಅಲ್ಲ ವಿಷಯ. എന്റെ പോക്കറ്റിൽ എന്ത് ಬರಬೇಕು? ಅಮೌಂಟ್ ಬರಬೇಕು. എന്റെ പോക്കറ്റിನಲ್ಲಿ ವಿಷಯ ಅಂಡರ್ಸ್ಟ್ಯಾಂಡ್ ಆಯ್ತಾ? ഒരു ವಿಷಯ ಅರ್ಥ ಮಾಡಿಕೊಳ್ಬೇಕು. ದೇವರ ಮಕ್ಕಳು, ನೀ ಇಲ್ಲಿ ಬಂದಿರೋದು ಪರದೇಶಕ್ಕೆ ಹೋಗಕ್ಕೆ, ನರಕಕ್ಕೆ ಹೋಗಬಾರ್ದು. ഒരു ವ್ಯಕ್ತಿ ഇതിനൊಳಗಡೆ ಬಂದಾൽ അവൻ നരകಕ್ಕೆ ಹೋಗಬಾರ್ದು. അവർക്ക് കൊടുಬೇಕಾದ ഉപദേശം ശക്തവും വ്യക്തവും ಆಗಿರಬೇಕು. ഹല്ലേലൂയ. ശക്തവും വ്യക്തവും സുതാര്യವಾಗಿರಬೇಕು. ಅല്ലേ? ಸುಧಾರ್ಯ. ಅದರಲ್ಲಿ ಏನು ഉണ്ടാಗಬಾರ್ದು? ಯಾವುದು ವಿಧವಾಗಿರದ ಮಿಕ್ಸಿಂಗ್ ഉണ്ടാಗಬಾರ್ದು. അപ്പോ മാനസാന്തരം തന്റെ ജീവിതത്തിൽ ഉണ്ടാകಬೇಕು. ഒരു ആത്മീയ വ്യക്തി
ಮಾನಸಾಂತರ ಉಂಟು ಮಾಡಿದ ಕಾಲದಲ್ಲಿ ಜೀವಿಸಿದ ಅದೇ ಅನುಭವದಲ್ಲಿ ಅವನ್ ಸಾಯುವರೇಕೆ ಅವನೇನ್ ಮಾಡಬೇಕು? ನಡಿಬೇಕು. ಅಂಡರ್ಸ್ಟ್ಯಾಂಡ್ ವಿಷಯ? ನೆಕ್ಸ್ಟ್ ವಾಕ್ಯ. അവർക്കെല്ലാം ഉണ്ടാവുക ദണ്ഡനയും തീർപ്പും. തപ്പതെ നാശം ദുഃഖടിസതില്ല. വളരെ ഇമ്പോർട്ടന്റ്. ഇതൊന്നും ಗೊತ್ತಿಲ್ಲದ ಎಷ್ಟೋ ಜನങ്ങൾ ತಪ್ಪಾಗಿ ಮಾರ್ಗದಲ್ಲಿ ತಪ್ಪಾಗಿ ಉಪದೇಶದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಬರುವಾಗ ನಾವು ಹೇಳಲ್ಲ ನಿನಗೆ ಮನೆ ಸಿಕ್ಕುತ್ತ ಅಂತ. ഞാനേ ಹೇಳೋದು ಮನೆ ಸಿಕ್ಕುತ್ತೆ. ಅದನ್ನ ನಾವೇನು ಮಾಡಬೇಕು? നമ്മുടെ ರೂಟ್ ഒന്ന് ചേഞ്ച് ಮಾಡಬೇಕು. എന്താ ರೂಟ್ ചേഞ്ച് ಮಾಡೋದು? ನಮ್ಮಲ್ಲಿ ಬದಲಾವಣೆ ഉണ്ടാಗಬೇಕು. ഫസ്റ്റ് കറക്റ്റ് ഉള്ള ഒരു ആത്മീയ ലൈഫ് നമുക്കുണ്ടാಗಬೇಕು. ಎರಡನೇದಾಗಿ ಅಭಿಷೇಕದಲ್ಲಿ ನಮ್ಮ ತುಂಬವರಾಗಬೇಕು. ದೈವಿಕ ಕೃಪಾವರಗಳೇ ಕೇಳಿ ತಕೊಳ್ಳೋರಾಗಬೇಕು. ಇಲ್ಲಾದ್ರೆ ನಾವು ಸಮಯಗಳಲ್ಲಿ ದೇವರ ಸನೆ ಬೆಲೆ ಕೊಡುವರಾಗಿರಬೇಕು. ಬೆಲೆ ಕೊಡುವರ ಆಗಿರಬೇಕು. ಅಂಡರ್ಸ್ಟ್ಯಾಂಡ್ ವಿಷಯ? അങ്ങനെ ನಮ್ಮ ಆತ್ಮೀಯ ಲೆವೆಲು ಓರೋ ದಿನದಲ್ಲಿ ನಾವು ಏನ್ ಮಾಡಬೇಕು? ಮೇಲೆತ್ತಬೇಕು. ನಾವು ಸ್ವಯವಾಗಿ ಏನ್ ಮಾಡಬೇಕು? നമ്മുടെ ജീവിതത്തെ ഒന്ന് തിരികെ ನೋಡಬೇಕು. എന്ത് കുറത്തെ എന്റെ ജീവിതದಲ್ಲಿರೋದು? ನಾವು ಬೇರೆ ಕೊರತೆ ನೋಡಕ್ ಬದಲಾಗಿ, ಬೇರೆ ವ್ಯಕ್ತಿಗಳ ತಪ್ಪನ್ನು ನೋಡ ಬದಲಾಗಿ, ಬೇರೆ ವ್ಯಕ್ತಿಗಳ ವಿಷಯ ನೋಡಕ್ ಬದಲಾಗಿ ನಾವೇನ್ ಮಾಡಬೇಕು? We have to see ourselves. Hallelujah. അവിടെയാണ് നമ്മുടെ ജീവിതത്തിൽ വ്യത്യാസം ഉണ്ടാകുന്നത്. അണ്ടർസ്റ്റാൻഡ് വിഷയം? ഇപ്പൊ മാനസാന്തരം ಇಲ್ಲಿ ಆರಂಭಿಸಬೇಕಾಗಿರೋದು ಓರೋ ದಿನದಲ್ಲಿ ನಮಗೆ ഉണ്ടാಗಬೇಕು. ಇಪ್ಪೋ ಇದು ಹೇಳಿಲ್ಲಾದ್ರೆ ಪಾಸ್ಕದ್ದು ഉണ്ടാಗುತ್ತೆ. അതിനെ ഹെഗസ്കേൽ പ്രവാദിയുടെ പുസ്തക 3ನೇ ಅಧಿಕಾರ 17ನೇ ವಾಕ್ಯ. നിന്നെ ആരാക്കിದ್ದಾರೆ? ഇസ്രായേലിന്റെ കാവലുകാരനാക്കിದ್ದಾರೆ, ನೇಮಿಸಿದ್ದಾರೆ. അപ്പോ ಇಲ್ಲಿ ನೋಡುವಾಗ സഭാപാലകനാര? സഭയുടെ കാവൽക്കാരൻ. അല്ലുവാ അല്ലേ? അപ്പോ ഓരോ പാസ്റ്ററുകളും സഭയുടെ ആരാ? കാവൽക്കാരൻ. ദാറ്റ് ഈസ് ഇമ്പോർട്ടന്റ്. അതിനെ ഉണ്ടാക്കോ? ആരാಗಬೇಕೋ? ಕಾವಲುಗಾರನ್. ಅದು ನಾವು ಮರ್ತೋಗ್ಬಾರ್ದು. അപ്പോ സഭാപാലകനാരാ? സഭയുടെ കാവലുകാരൻ. നെക്സ്റ്റ് വാക്യം. ಅದು എന്താ? ದೇವರ ದಾಸರು ದೇವರು ಹೇಳದ ಮಾತುಗಳು ಕರೆಕ್ಟ್ ಆಗಿ ಏನ್ ಮಾಡಬೇಕು? ಹೇಳಬೇಕು. ದೇರ್ ಇಸ್ ನೋ ಕಾಂಪ್ರಮೈಸ್. അതിലെന്തില്ല? കോംപ്രമൈസ് ഇല്ല. എന്തില്ല? കോംപ്രമൈസ് ഇല്ല. അപ്പൊ ഇവിടെ എന്താണത്? ದೇವರು ಹೇಳದ ವಾಕ್ಯಗಳು കോംപ്രമൈസ് ಇಲ್ಲದೆ ಸಭೆಯಲ್ಲಿರುವ ವ್ಯಕ್ತಿಗಳ ಹತ್ರ ಏನ್ ಮಾಡಬೇಕು? ಹೇಳಬೇಕು. ನೆಕ್ಸ್ಟ್ ವಾಕ್ಯ. ಅಂಡರ್ಸ್ಟ್ಯಾಂಡ್ ಆಯ್ತಾ? ದುಷ್ಟನ್ ತಪ್ಪಾಗಿ ಮಾರ್ಗದಲ್ಲಿ ನಡಿವಾಗ ಅವನೋಡು ಬುದ್ಧಿ ಉಪದೇಶ ಕೊಡಬೇಕು. ಅವನ ಬುದ್ಧಿ ಉಪದೇಶ ಪಾಸ್ಟರ್ ಕೊಟ್ಟಿಲ್ಲ ಆದ್ರೆ ಆ ವ್ಯಕ್ತಿ ಸತ್ತೋಗಿದರೆ, ಆ ಪಾಪದಲ್ಲಿ ಸತ್ತೋಗಿದರೆ മോയി തീർച്ചതാരാ? ക്ലിയർ ആ വിഷയം? ഹലോ, പ്രവാദിയോട്, യെഹെസ്കേൽ പ്രവാദിയോട് യഹോവ ദേവരുള്ളത്, ಹೊಸ ಒಡಂಬಡಿಕೆಯಲ್ಲಿ നമ്മളോടും ഇതാ വിഷയം.
ಇನ್ನೊಂದು ಸರಿ ಓದಿ. ಆ ದುಷ್ಟನೋಡ ನೀ ಸತ್ತೋಗುತ್ತಂತ ಹೇಳುವಾಗ ಅದೇ ಮಾತು ಏನ್ ಮಾಡ್ತಾ ಇದೀವಿ, ದುಷ್ಟನೋട് ಹೇಳಬೇಕು. കാരണം എന്താ? അവന് ഭയമുണ്ടാക്കി അവൻ മാനസാന്തരം വരക്കാൻ കാരണവാ. ഹലോ, തപ്പ് മാടിയാൽ തപ്പെന്ന് മുഖനോടി ഏഴുപേക്കാൾ ജോബ്ദാരി ആർക്കാ? ഒരു സഭാപാലർക്കാ. അവിടെ ഉള്ളവനോ കെട്ടവനോ ನೋಡಬೋಣ, ಬಡವನೋ ಚಿಕ್ಕವನೋ ನೋಡಬಹುದು, ಮುಖಪಕ್ಷಂ ತೋರಿಸಬಹುದು. ಅವನೋട് ಏನ್ ಮಾಡಬೇಕು? ಹಲೋ, ಏನ್ ಮಾಡಬೇಕು? ನೆಕ್ಸ್ಟ್ ವಾಕ್ಯ. ಆ ದುಷ್ಟನ್ ತನ್ನ ಅಪರಾಧದಿಂದ ಸಾಯಿತೆ ಮತ್ತೆ ಅವರ ಮರಣಕ್ಕಾಗಿ ನಿನಗೆ ಮುಯಿ ತೀರಿಸುವನು. അണ്ടർസ്റ്റാൻഡ് വിഷയം? അപ്പൊ പാസ്റ്റർക്ക് ജോബ്ദാരി ഉണ്ടോ ഇല്ലയോ? പാസ്റ്റർ ಹೇಳಬೇಕಾ ಬೇಡವಾ? അപ്പൊ ದುಷ್ಟനോട് നീ ಸತ್ತೋಗುತ್ತಂತ ಹೇಳುವಾಗ ಏನು ಹೇಳಬೇಕು? ಹೇಳಬೇಕು ಸತ್ತೋಗುತ್ತಂತ. ನೀ ಪಾಪ ಮಾಡಿ ಅಂತ ಹೇಳಿದ್ರೆ ಪಾಪ ಮಾಡಿದಂತ ಹೇಳಬೇಕು. ನೆಕ್ಸ್ಟ್ ವಾಕ್ಯ. ആരുടെ പ്രാണൻ? പാസ്റ്ററുടെ. ഹല്ലേലൂയ. ദിസ് വെരി ಇಂಪಾರ್ಟೆಂಟ್. ಕ್ಲಿಯರ್ ಆಗಿದೆ ವಿಷಯ. ಯಾಕೆ ಉಪದೇಶ ಶಕ್ತವಾಗಬೇಕಂತ ಹೇಳಿರೋದು? ಯಾಕೆ ಶಬ್ದವಾಗಿ ಉಪದೇಶ ಕೊಡಬೇಕು? അപ്പൊ പാസ്റ്ററും നരകക്കൊക്കെ ചാൻസ് ഉണ്ട്. ഉപദേശം കറക്റ്റാಗಿ ಕೊಟ್ಟಿಲ್ಲಾದ್ರೆ ആ ദുഷ്ടൻ തന്റെ ദുഷ്ടതയിൽ സത്തോകിയാൽ, പാസ്റ്റർ ಹೇಳಿಲ್ಲಾದ್ರೆ പാസ്റ്റർ എಲ್ಲಿಗೆ ಹೋಗುತ್ತೆ? ഹലോ, അപ്പോ ഇവിടെ പാസ്റ്റർക്ക് അതിൻ്റെതായ ജോബ്ദാരി ഉണ്ട്. എന്താ ജോബ്ദാരി? ತಿಳಿಸಬೇಕು. ഒരു വിശ്വാസി തന്റെ ಜೀವನದಲ್ಲಿ ತಪ್ಪಾಗಿ ಮಾರ್ಗದಲ್ಲಿ ನಡೆದಿದ್ದಾൽ ಏನು ಮಾಡಬೇಕು? ಅವನೇ ಬುದ್ಧಿ ಉಪದೇಶ ಕೊಡಬೇಕು. ಅದು ಮಾಡಿಲ್ಲಾದ್ರೆ അവൻ അങ്ങ് ಹೋಗಲೆಂದು ತಿಳ್ಕೊಂಡಾൽ അതിന്റെ റിസൾട്ട് എന്താ? പാസ്റ്റർ എಲ್ಲಿಗೆ ಹೋಗುತ್ತೆ? പാസ്റ്റർ എന്താ ഉള്ളത്? നിന്റെ പ്രാണനെ ಉಳಿಸಿಕೊಳ್ಳೋದಿಲ್ಲ. ಹೇಳಿಲ್ಲ ಅಂದ್ರೆ എന്തുണ്ടാവുತ್ತೆ? 100% എന്താ? പ്രാണൻ നഷ്ടമാಗುತ್ತೆ. നെക്സ്റ്റ് വാക്യം. നീതിವಂತನ 20ನೇ ವಾಕ್ಯ. നീ ಎಷ್ಟು സുഹൃത്തുക്കൾ മാടിയാലും, അതായത് ഒരു വ്യക്തി നീതിವಂತರನ್ನ ಸಭೆಯಲ್ಲಿ നല്ല കാര്യങ്ങൾ ಮಾಡುತ್ತೆ, ಎಲ್ಲ ಉಪಕಾರಿಯ, നല്ല നല്ല ಬಿಲ್ಡಿಂಗ್ಗಳನ್ನು ಕಟ್ಟಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇಲ್ಲಾಂದ್ರೆ ಬಡವರಿಗೆ ಸ್ವಲ್ಪ ಸಹಾಯ ಮಾಡಿದ್ದಾರೆ, ಮಕ್ಕಳಿಗೆ ಸ್ವಲ್ಪ ಸಹಾಯ ಮಾಡಿದ್ದಾರೆ. അങ്ങനെ ಈ ವ್ಯಕ್ತಿ വളരെ ಕಷ್ಟಪಟ್ಟು ದೇವರ ಸನ್ನಿಧಾನ ಬೆಲೆ ಕೊಟ್ಟ ವ್ಯಕ್ತಿಯ, പക്ഷെ ತಪ್ಪು ಮಾಡಿ ಅದು ಆರು ಉಪದೇಶ ಕೊಡಬೇಕು? ಪಾಸ್ಟ್ರು ಅವನ ತಿಳ್ಕೊಡ್ಬೇಕು, ಅವನ ಹತ್ರ ಹೇಳಬೇಕು. നീ എല്ലാ ಒಳ್ಳೆ ವ್ಯಕ್ತಿಯ, നീ സഭയുടെ പ്രസിഡന്റാ, നീ സഭയുടെ അതാ ഇതാ, പക്ഷെ ഒരു ವಿಷಯ ನೀ ಅರ್ಥ ಮಾಡಿಕೊಳ್ಬೇಕು. ನೀ ಮಾಡಿದ ವಿಷಯ ದೇವರ ಸನ್ನಿಧಾನದಲ್ಲಿ ಅದು ಸಾಧ್ಯವಲ್ಲ, ಅದು ತಪ್ಪಾಗಿದ್ದಾರೆ, ನೀ ಮಾನಸಾಂತರ ಪಡಬೇಕಂತ ಹೇಳು. ಆರು ಹೇಳಬೇಕು? ಸಭಾಪಾಲಕರು ಹೇಳಬೇಕು. വിഷയം. നെക്സ്റ്റ് വാക്യം. അവന്റെ മരണക്കാಗಿ ആർക്കാ ജോബ്ദാരി? ದುಷ್ಟನೋടും ನೀತಿವರನೋടും ഒരേ ലെവലಲ್ಲಿ ഉപദേശ ಕೊಡಬೇಕು. അർത്ഥವಾಗಿದೆ ವಿಷಯ? അവിടെ ദുഷ്ടനോടും നീതിവരനും ഒരേ ലെവല്. ദുഷ്ടൻ തപ്പ് ಮಾಡಿಯಾലും ನೀತಿವಂತನ ತಪ್ಪು ಮಾಡಿಯಾലും ഒരೇ ಲೆವೆಲಲ್ಲಿ ಏನ್ ಮಾಡಬೇಕು? ಹೇಳಬೇಕು. ಅವನ್ ತಕ್ಕೊಳ್ಳೋದೋ ಇಲ್ಲಯೋ, ನೀ ತಪ್ಪು ಮಾಡಿದ ಹೇಳಕ್ಕೆ ಧೈರ್ಯ ಮಾಡ್ಕೊಂಡಾಗಬೇಕು, ಕಷ್ಟಕೊಂಡಾಗಬೇಕು. ഇന്നില്ലാത്തതും ಮೊದಲ കാലത്തിൽ ഉണ്ടാകിരുന്നതുമായ വിഷയമാണ് ധൈര്യം. കാരണം ശക്തമായ ഉപദേശം എളിയാൽ പിന്നെ പാസ്റ്റർ നെക്സ്റ്റ് വാര ചർച്ചകൾ ഉണ്ടാകണം, പാസ്റ്റർ സന്തോഷം ഇല്ല, വിശ്വാസികൾ ഉണ്ടാകണം അല്ലേ? നെക്സ്റ്റ് വാക്യം. തീമോത്തിന്റെ പ്രാണനോ? ആരുടെ പ്രാണൻ? പാസ്റ്റർ. ഹലോ,
അണ്ടർസ്റ്റാൻഡ് ചെയ്യാ? അപ്പൊ ഉപദേശത്തിൽ എന്തുണ്ടാകുമ്പോർന്നു? എന്തുണ്ടാകുമ്പോർന്നു? യാവ് കാരണത്തേക്കും മിക്സിംഗ് ഇല്ല, അഡ്ജസ്റ്റ്മെന്റ് ഇല്ല. കള്ളപ്രവാദി ആയതിനെ കള്ളപ്രവാദി ಹೇಳಬೇಕು, ಸುಳ್ಳು ಬೋಧಕನಾಗಿದ್ರೆ ಸುಳ್ಳು ಬೋಧಕನ ಹೇಳಬೇಕು. ഉപദേശത്തിന് മുമ്പേ എന്തില്ല? നോ കോംപ്രമൈസ്. എന്തില്ല? കോംപ്രമൈസ് ഇല്ല. സന്തോഷമുണ്ടോ ഇല്ലയോ? ಪಾಸ್ಟರ್ ಇವತ್ತು ಒಳ್ಳೆ ಮೆಸೇಜ್ ಕೇಳಕ್ಕೆ ಬಂದಿರದ. ಇನ್ನಿರದ ಮೆಸೇಜ್ ನಿಮ್ಮನ್ನ ಪರದೇಶಕ್ಕೆ ಕೊಂಡೋಗೋದು ಮೆಸೇಜ್ ಅಲ್ಲೇ. നല്ല ಮೆಸೇಜ್ ಅದ. ಈಗ ಈ ಲೋಕದಲ್ಲಿ ಎಷ್ಟು ವರ್ಷ ನಾವು ಬದುಕುತ್ತೆ, ಎಷ್ಟು ಕಾಲം ಇರುತ್ತೆ ಮುಂದೆ. ಇರದ ಕಾಲം ದೇವರ ಸನ್ನಿಧ ಒಳ್ಳೆ ಮನುಷ್ಯನಾಗಿ, ಒಳ್ಳೆ ವ್ಯಕ್ತಿಯಾಗಿ, ഒരു ആത്മീയനാಗಿ അല്ലേ, ഒരു ഭക്തനാಗಿ ನಾವು ಬದುಕಬೇಕು. അതാ ഒരു ആത്മീയ ജീവിതത്തിൽ ഉണ്ടാക്കുന്ന വിഷയം. നമുക്കെന്തുണ്ടാകಬೇಕೋ? കോപം ഉണ്ടാಗುತ್ತೆ, സന്തോഷ സമാധാനം എല്ലാം ഉണ്ടാಗುತ್ತೆ. അതതിന്റെ സൈഡിക്കുന്നില്ലോ അല്ലേ? ಏನುಂಡಾಗಬೇಕು? ಫಸ್ಟ್ ഉണ്ടാಗಬೇಕಾಗಿರೋ നമുക്ക് മാനസാന്തരമാണ്. അതിന് ಫಸ್ಟ್ ಮೇನ್ ಆಶೀರ್ವಾದ ഉണ്ടാಗಬೇಕು. ಫಸ್ಟ್ ಮಾಡಬೇಕಾಗಿದ್ದು ಆತ್ಮೀಯತೆ ഉണ്ടാಗಬೇಕು. ಹಲ್ಲೆಲೂಯಾ. ಆತ್ಮೀಯನಾಗಬೇಕು. ഒന്ന് ದೇವರ ಅನುಸರಿಸವನಾಗಬೇಕು, ದೇವರ ಸನ್ನಿಧಿಗೆ ಬೆಲೆ ಕೊಡವನಾಗಬೇಕು ಅല്ലേ? പിന്നെന്താ? പ്രാർത്ഥന ಮಾಡವನಾಗಬೇಕು. ಅವನೇ ದೇವರು ಯಾವ ಕಾರಣಕ್ಕೆ ಕೈ ಬಿಡೋದಿಲ್ಲ. ಅവർಕ ಒಳ್ಳೆ ವಾಸಸ್ಥಳ ಕೊಡೋದು. 122 ಕೀರ್ತನದಲ್ಲಿ ಹೇಳೋದು, ಯೆಹೋವ ಭಕ್ತನಾಗಿ ಮನುಷ್ಯನ್. ಆ ವಾಕ್ಯ ಓದಿ ಸಿಸ್ಟರ್. ಕೀರ್ತನ 128. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ആർത്തന മാർഗത്തിൽ ನಡೆಯುವನು ധന്യൻ. അപ്പോ ഒന്ന് ആശീർവാദത്തിന്റെ മെയിൻ പോയിന്റ്, ಆತನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವನು ಧನ್ಯನ್. ಹೃದಯದಲ್ಲಿ ಕೈ ಇಟ್ಕೊಂಡು ಹೇಳಿ. എന്താ? ധന്യനോ. എപ്പോഴും ഇത് ഹൃദയത്തിലുണ്ടാകಬೇಕು. നെക്സ്റ്റ് വാക്യം. ഇവിടെ വിഷയം നമ്മുടെ കഷ്ടപ്പെട്ട ನಾವು ಅಧ್ವಾನ ಮಾಡಿಯಲ್ಲ, ಅದು ನಾವೇ ಅನುಭವಿಸ್ಬೇಕು, ಬೇರೆ ಆರ್ಕು ಕೊಡಬೇಡ. ಹಲ್ಲೆಲೂಯಾ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಇದು ನಾವು ಅಧ್ವಾನ ಮಾಡೋದಲ್ಲ, ಬೇರೆಯವ್ರು ತಿಂತಾ ಇದೀವಿ, ಬಾಡಿಗೆ ಕೊಡ್ತಾ ಇದೀವಿ, ಆಮೇಲೆ ಸಾಲ ಕೊಡ್ತಾ ಇದೀವಿ, ಬಟ್ಟಿ ಕಟ್ಟ. ಒಂದು ನೀ ಕಷ್ಟಪಡೋದು, ನೀ ಅಧ್ವಾನ ಮಾಡೋದು, ನೀವೇ ತಿನ್ನಬೇಕು, ಮೀದಿದ್ರೆ ಬೇರೆ ಕೊಡ್ಬೇಕು. ಹಲ್ಲೆಲೂಯಾ. ಅಂಡರ್ಸ್ಟ್ಯಾಂಡ್ ವಿಷಯ? ഇന്ന് ನಾವು ಕಷ್ಟಪಡೋದು നമുക്ക് ಅನುಭವಿಸಕ್ಕೆ ಆಗ್ತಾನೆ ಇಲ್ಲ, ಬೇರೆಯವ್ರು ಎತ್ಕೊಂಡು ಹೋಗ್ತಾ ಇದೀವಿ. ಮಕ್ಕಳಿಗೆ ಸೇರಿಸಿಟ್ಟಿದ್ದು ಬ್ಯಾಂಗ್ಳೂರ್ ತಗೊಂಡು ಹೋಗಿದ್ದಾರೆ ಅല്ലേ? ಮಕ್ಕಳಿಗೂ ಸೇರಿಸಿಟ್ಟಿದ್ದು ಪೆಲ್ಲಿಯ ബാങ്ക് ജപ്തിയായിട്ട്. അതാണോ വിശ്വാസി? അതാണോ ആത്മീകൻ? ഹല്ലേലൂയ. ಮೊದಲನೇ കാര്യം, ഒന്ന് ಆತನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವನು ಧನ್ಯನ್. ನೆಕ್ಸ್ಟ್, ನೀ ಕಷ್ಟ ಅಂದವನು ನೀನೇ ಅನುಭವಿಸು. ನೆಕ್ಸ್ಟ್ ವಾಕ್ಯ. നിനക്കാണ് സുഖം, നീവ് ധന്യനു, നിനക്ക് ശുഭമുണ്ടാവത്തെ. അപ്പൊ ശുഭമുണ്ടാಗಬೇಕಾ? ಫಸ್ಟ್ ಪ್ರಿಫರೆನ್ಸ್ ಯೆಹೋವನಲ್ಲಿ ಕರೆಕ್ಟ್ ಚರ್ಚೆಗೆ ಬರಬೇಕು, ಎಲ್ಲ ಮೀಟಿಂಗ್ ಅಟೆಂಡ್ ಮಾಡಬೇಕು, ಎಲ್ಲ ಉಪವಾಸ ಕೂಟದಲ್ಲಿ ಪಾಲುಗಾರಾಗಬೇಕು, ಎಲ್ಲ ಪ್ರಾರ್ಥನೆ ಉಂಟಾಗಬೇಕು. ಕರೆಕ್ಟ್ 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 ಕರೆಕ್ಟ್. ಇದರಲ್ಲಿ ಫಸ್ಟ್ ಪಾಯಿಂಟ್ ಯೆಹೋವನಲ್ಲಿ ಭಯಭಕ್ತಿ. എന്താ ഭയഭക്തി? 8 വരെയൊക്കെ പ്രാർത്ഥന ചെയ്തേ 10 ಗಂಟೆಗೆ ಬರೋದಾണ് ಭಯಭಕ್ತಿ. 5 ನಿಮಿಷ 10 ನಿಮಿಷ ಮುಂಚೆ ಬರಬೇಕು, അതാ ഭയഭക്തി. അന്തപുരത്തിലെത്തി. അപ്പൊ പുരുഷൻ ദേഹോവയുടെ മാർഗത്തിൽ ನಿಲ್ಲುವಾಗ ಮನೆಯಲ್ಲಿ ಸೆಕೆಂಡ್ ಒನ್ ಎಂತಿ ಫಲವತ್ತವಾಗಿದ ರಾಶಲತೆ. വളരെ സന്തോഷമാണ്. നെക്സ്റ്റ് വാക്യം.
ಕೂತ್ಕೊಳ್ಳದ ನಿನ್ನ ಮಕ್ಕಳು ಎಣ್ಣೆ ಮರದ ಸಸ್ಯಗಳು. ഒന്ന് എക്സ്പ്ലെയിൻ ಮಾಡಿ എന്റെ ಮಾತುകളെ മുഖത്തേക്ക് ഞാൻ രക്ഷപ്പെടുത്താം. ഒന്ന്, പുരുഷൻ ഭക്തൻ എങ്കിരിಬೇಕು. അപ്പോൾ ಹೆಂಡತಿ എന്താಗುತ್ತೆ? നല്ല സപ്പോർട്ടീവ്, ഉന്മാദമുള്ള, സന്തോഷമുള്ള ഒരു കുടുംബം ಅಲ್ಲಿ ആരംഭിಸ್ತಾ ಇದೆ അല്ലേ? യഹോവഭക്തനായ മനുഷ്യന് എന്തുണ്ട്? നല്ല കുടുംബം. ദൈവത്തിന്റെ പ്രോമിസ് ഫസ്റ്റ് ആണ്. എന്താണ്? അവനെന്താ? അധ്വാനം ಮಾಡಿയാൽ നഷ്ടമുണ്ടാകല്ല. ಕೆಲಸ ಮಾಡಬಾರದಲ್ಲ, ಎಲ್ಲರೂ ಕೆಲಸ ಮಾಡಬೇಕು. ಬೈಬಲ್ ಅಂತ ಹೇಳಿದು ಫಸ್ಟ್ ಭಕ್ತನಾಗಬೇಕು, ಎರಡು ಕೆಲಸ ಮಾಡಬೇಕು ಅಲ್ವಾ? ಅಲ್ಲೇ ಫಸ್ಟ್ ಭಕ್ತನಾಗಬೇಕು, ಎರಡನಾಗಿ ಕೆಲಸ ಮಾಡಬೇಕು, ಮೂರನಾಗಿ അപ്പോൾ ಹೆಂಡತಿ ಚೆನ್ನಾಗುತ್ತೆ. ನೀ ಕೆಲಸ ಮಾಡಿಲ್ಲ, ಮನೆಯಲ್ಲಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಯಾವ್ದು ಹೆಂಡತಿ ಬೆಲೆ ಕೊಡ್ತೀಯ? ಫಸ್ಟ್ ಏನ್ ಮಾಡ್ಬೇಕು? ಹೆಂಡತಿ ನಮಗೆ ಬೆಲೆ ಕೊಡ್ಬೇಕಂದ್ರೆ ಏನುಂಡಬೇಕು? ಏನುಂಡಬೇಕು ಹೇಳಿ? ಪುರುಷನ್ ಕಷ್ಟಪಟ್ಟು ಮನೆಗೆ ದುಡಿಬೇಕು. ಲೇ ಲೇ ಅಂಡರ್ಸ್ಟ್ಯಾಂಡ್ ಆಗಿದ? അപ്പൊ ಹೆಂಡತಿ ആരെ ബഹുമാനം കൊടുത്തിವಿ? ಗಂಡನಿಗೆ. ಪೊಳಾರ ಫಲವತ್ತಾಗಿಯ ದ್ರಾಕ್ಷ ಲತೆ. ಇಲ್ಲಾಂದ್ರೆ ಎಂದ ದ್ರಾಕ್ಷ ಕೊಂಬಾಗುತ್ತೆ. ಮನೆಯಲ್ಲಿ ಬರುವಾಗ ಕೋಲತ್ತಿ ನೆಕ್ಸ್ಟ್ ವಾಕ್ಯ. ಆರ ಎಣ್ಣೆ ಮರ ಸಸ್ಯಗಳು മക്കളോ. ഈ എണ്ണമര സസ്യങ്ങൾക്ക് ഒരു വിശേഷതയുണ്ട്. ഇപ്പോൾ അത് സസ്യങ്ങളാണ് അല്ലേ? ഇതങ്ങ് ಬೆಳೆಸ್ಕೊಂಡು ಬರುತ್ತೆ. ವಯಸ್ಸಾಗುವಾಗ ಈ ಮಕ್ಕಳಿಂದ ನೀ ಸಂತೋಷ ಅನುಭವಿಸ್ತೀವಿ, ಫಲ ഉണ്ടാಗುತ್ತೆ ಅല്ലേ? ಅಪ್ಪ ಇದು ಎಣ್ಣೆಮರ ಸಸ್ಯಗಳ ಭವಿಷ್ಯಕಾಲದಲ್ಲಿ ಈ ಮಕ್ಕಳಿಂದ ನಮಗೊಂದುಂಟಾಗುತ್ತೆ, ಆಶೀರ್ವಾದ ಉಂಟಾಗುತ್ತೆ. ಅಪ್ಪ ಊಟಕ್ಕೆ ಬರುವಾಗ ಮಕ್ಕಳು ಜೊತೆಗೆ ಕೂತ್ಕೊಳ್ತಾ ಇದೀವಿ. ಊಟಕ್ಕೆ ಬರುವಾಗ ಮಕ್ಕಳೇನ್ ಮಾಡ್ತಾ ಇದೀವಿ? ಜೊತೆಗೆ ಇರ್ತಾ ಇದೀವಿ. ಇಪ್ಪ ಮಕ್ಕಳು ಊಟಕ್ಕೆ ಕರೆದು ಬರಲ್ಲ, ಇಲ್ಲಿಯಾ ಟಿವಿಡ ಮುಂದೆಯಾ ಲೇ ಮನೆಯಲ್ಲಿ ಹೋಗಿ ಏನ್ ಮಾಡ್ಬೇಕು? ಮಕ್ಕಳೇ ಸಾಯಂಕಾಲದಲ್ಲಿ ಪ್ರಾರ್ಥನೆ ಮಾಡುವಾಗ ಎಲ್ಲತ್ರ ಕರೆಸ್ಬೇಕು, ಜೊತೆಗಿರಿಸ್ಬೇಕು, ಭಯಪಡಿಸ್ಬೇಕು, ಪ್ರಾರ್ಥನೆ ಹೆಂಗೆ ಮಾಡೋದು ಕತ್ಕೊಡ್ಬೇಕು, ಅವ್ರ ಪ್ರಾರ್ಥನೆ ಆರಂಭಿಸಬೇಕು. ನಾವು ಬೆಳೆಸಬೇಕು ಮಕ್ಕಳೇ. ಇಲ್ಲಾಂದ್ರೆ ಪಾಸ್ಟ್ರೇ ಅವನ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅವನ್ ನಾನ್ ಮಾತು ಕೇಳಲ್ಲ. ಫಸ್ಟ್ ನೀ ದೇವರ ಮಾತು ಕೇಳಿದೀಯಾ ಅಂತ ಹೇಳುದು. ಪಾಸ್ಟ್ರೇ ಅವನು ഒരു ವಿಷಯ ಅನುಸರಿಸೋದಿಲ್ಲ, ഒരു ಮಾತು ಕೇಳಲ್ಲ. ನೀ ಎಷ್ಟು ದಿವಸ ಬೇಗ ಕರೆಕ್ಟ್ ಆರಾಧನೆಗೆ ಬಂದಿದ್ದಾರೆ? ಎಷ್ಟು ಸಮಯ ದೇವರ ಪಾದಪೀಠದಲ್ಲಿ ಬೆಲೆ ಕೊಟ್ಟಿದ್ದಾರೆ? ನೀ ದೇವರೇ ಅನುಸರಿಸ್ತಾ ಇಲ್ಲ, പിന്നെ ಮಕ್ಕಳು ಹೆಂಗೆ ನಿನ್ನೆ ಅನುಸರಿಸ್ತಾ ಇದೀವಿ ಅಲ್ಲೇ? ಆಣೋ ಅಲ್ಲಿಯೋ? ಮಕ್ಕಳು ನಮ್ಮನ್ನ ಅನುಸರಿಸಬೇಕಾ? ಫಸ್ಟ್ ನಾವು ದೇವರೇ ಅನುಸರಿಸಬೇಕು. ಇದು ರೊಟೀನ, ಇದು ಮೇಲಿನ ಟ್ರಾನ್ಸ್ಫರ್ ಹಂಗೆ ಬರೋದು. ನಾವು ದೇವರೋട് എന്ത് മനോഭാവದಲ್ಲಿ ಇರೋದು, ದೇವരോട് എന്ത് ಮಾತಾಡೋದು, അതാണ് നമ്മുടെ മക്കളിൽ ನಾವು ಕಾಣ್ತಾ ಇದೀವಿ. ನಾವು ಹಾಕೋದು നമുക്ക് ഫലವಾಗಿ ಬರುತ್ತೆ. അപ്പൊ ഇപ്പോ എണ്ണೆ ಮರ ಸಸ್ಯಗಳ ആർക്കാണ്? ഭക്തനായ മനുഷ്യനോ? ഇല്ലാದ್ರೆ എന്താ? മുള്ള മുള്ളു ಗೊತ್ತಾ? ಗಿಡೇ ಮುಳ್ಳು. ಆರಾ ಮಕ್ಕಳು. ಕಾರಣ ಎಂತ? ശരിയായ മാർഗದಲ್ಲಿ ನಡೆಸದೇ ಇಲ್ಲ. ಅಪ್ಪೋ ಪುರುಷനും ಸ್ತ್ರೀയും ದೇವರಲ್ಲಿ ಭಕ್ತರಾಗಿರುವಾಗ, ಅಲ್ಲೇ ತಂದೆയും ತಾಯಿയും ದೇವರಲ್ಲಿ ಸರಿಯಾಗಿರುವಾಗ ತಾನಾಗೆ ಮಕ್ಕಳು ಸರಿಯಾಗುತ್ತೆ. ഒരു കൗൺസിലും ആവശ്യകതയില്ല. ಕ್ಲಿಯರ್ ಆಗಿ ವಿಷಯ? ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಆಗಿದ? ಫಸ್ಟ್ ನಾವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರ್ಬೇಕು. ಅವಾಗ ನೋಡಾಗುತ್ತೆ ಅಧ್ವಾನ ಫಲ ತಿನ್ನುತ್ತೆ, ಹೆಂಡತಿ ಚೆನ್ನಾಗಿರುತ್ತೆ, ಮಕ್ಕಳು ಚೆನ್ನಾಗಿರುತ್ತೆ. ನೆಕ್ಸ್ಟ್ ഈ രീതിയിലെ ആശീർവാദം അല്ലാതെ വേറൊരു രീതിയിലുള്ള ആശീർവാദം ഇല്ല. എന്ത് രീതിയിലെ ആശീർവാദം വരുന്നതോ ഈ രീതിയില്. എന്താ രീതിയില്? പുരുഷൻ ഭയഭക്തിയുള്ളവനാಗಿ ആത്തനെ അനുസരിച്ചുകൊണ്ട് അവന്റെ മാർഗത്തിൽ നടിവേക്കോ. നിന്റെ അധ്വാന ഫലം നീ തിന്നും, നിന്റെ ಹೆಂಡತಿ ದಾಶಲ್ಯತೆ, ನಿನ್ನ ಮಕ್ಕಳ ಎಣ್ಣಮರ ಸಸ್ಯಗಳು. ಈ ವಿಧವಾಗಿ ದೇವರು
ഭയഭക്തിയുള്ള മനുഷ്യൻ ആശീർവാദം ಮಾಡುತ್ತೀವಿ. ക്ലിയർ ആയ വിഷയം. നെക്സ്റ്റ് വാക്യം. സിയോനിലിരുന്ന ദേവരു അവിടെ ആശീർവാദം. അല്ലാതെ ഫസ്റ്റ് ആശീർവാദവും പിന്നെ ആത്മീയതയല്ല. ഹലോ, ಫಸ್ಟ್ എന്താ ಆಶೀರ್ವಾದಂ ಅಲ್ಲ, ಫಸ್ಟ್ ನಾವ ಸರಿಪಡಬೇಕಾಗಿರೋದು. ಫಸ್ಟ್ ಯೆಹೋವ ಭಕ್ತನಾಗಿರಬೇಕು, ಆತന്റെ ಮಾತುಗಳನ್ನು അനുസരിಸಬೇಕು, അവന്റെ മാർഗ്ഗത്തിൽ നടಬೇಕು അല്ലേ? അപ്പോഴാണ് ಅಧ್ವಾನ ಫಲಂ ತಿಂತಾ ಇದೀವಿ. ಅಧ್ವಾನ ಫಲ ತಿಂದು ಮನೆಗೆ ತಗೊಂಡು ಬರುವಾಗ ಹೆಂಡತಿ ಬಹುಮಾನ ಕೊಡ್ತೀವಿ, ದಾಕ್ಷಲ್ಯತೆ, നല്ല സമാധാന കുടുംബത്തിൽ. മക്കൾ എണ്ണമര സസ്യങ്ങൾ അല്ലേ, അനുസരണയുള്ള നല്ല ಭವಿಷ್ಯವುಳ್ಳ. ನೋಡೆ ಕಂಡಾಲ ಇವನು ಡಾಕ್ಟರ್ ಆಗುತ್ತೆ, ಇವನು ಇಂಜಿನಿಯರ್ ಆಗುತ್ತೆ, ಇಲ್ಲ ಅವನು ರಾಧಾಗುತ್ತೆ, ಕಂಡಾಲೇ ಗೊತ್ತಾಗುತ್ತೆ. ಟ್ರೈನಿಂಗ್. ಅಪ್ಪ ಫಸ್ಟ್ ಯಾರ ಸರಿ ಆಗಬೇಕಾಗಿರೋದು? ತಂದೆ ತಾಯಿ ಅല്ലേ? ಫಸ್ಟ್ ಯಾರ ಸರಿ ಆಗೋದು? ನೆಕ್ಸ್ಟ್ ವಾಕ್ಯ. ಜೀವಕಾಲವೆಲ್ಲ ನೀ ಸೌಭಾಗ್ಯವುಳ್ಳವನಾಗುತ್ತೆ അല്ലേ? അണ്ടർസ്റ്റാൻഡ് ആക്കിയ വിഷയം. എല്ലി ഉടുക്കി പോകുന്ന ആവശ്യകതയില്ല, ഒരു ജാഗയ്ക്ക് പോകുന്ന ആവശ്യകതയില്ല, ഒരു ചർച്ച് ഉടുക്കി പോകുന്ന ആവശ്യകതയില്ല. ഇറന്ന ജാഗതയിലെ നിനക്ക് ആശീർവാദമുണ്ട്. നീ കൂത്തിരുന്ന ചർച്ചകളിൽ നിനക്ക് ആശീർവാദമുണ്ട്, നീ കൂത്തിരുന്ന മനകളിൽ നിനക്ക് ആശീർവാദമുണ്ട്. പക്ഷെ ഒരു വിഷയം അനുസരിച്ച് വെക്കോ, ദേവരെ നീ അനുസരിച്ച് വെക്കോ. നെക്സ്റ്റ് വാക്യം. മക്കളെയും നീ കാണുತ್ತೆ. സ്വന്തം മക്കളെ മದುವೆ ಅಲ್ಲ, ಮಕ್ಕಳೇ ನೀ ಏನ್ ಮಾಡ್ತೀವಿ കാണുತ್ತೆ. അപ്പോ ആയുസ്സുണ്ടാകുತ್ತೆ. ഹലോ, ഒന്ന് 30 ವಯಸ್ಸಲ್ಲಿ ಮುರಿದೋಗೋದಕ್ಕೆ ಎಲ್ಲ ಕಳಿಸೋದು, 20 ವಯಸ್ಸಲ್ಲಿ ಸತ್ತೋಗೋದಕ್ಕೆ ಎಲ್ಲ ಕಳಿಸೋದು. ഒന്ന് യഹോവ ഭക്തനായ മനുഷ്യൻ ഈ വിധವಾಗಿ ಆಶೀರ್ವಾದದಲ್ಲಿ ಬರುತ್ತೆ. ഒന്ന്, ಅವൻ ದೇವರೇ ಅನುಸರಿಸಿ ಆತನ ಮಾರ್ಗದಲ್ಲಿ ನಡಿಬೇಕು. ಎರಡನಾಗಿ അതിന്റെ അധ്വാന ഫലം നീവേ, നിന്റെ ಕಷ್ಟಾನುಭವ ನೀವೇ ಅನುಭವಿಸುವಿ. ಮೂರನಾಗಿ ನಿನ್ನ ಹೆಂಡತಿ ನಿನ್ನ ಮನೆಯಲ್ಲಿ ದಾಕ್ಷಿಣ್ಯತೆ. ನಾಲ್ಕನಾಗಿ ನಿನ್ನ ಮಕ್ಕಳ ಎಣ್ಣಮರ ಸಸ್ಯങ്ങൾ. അങ്ങനെ ഈ വിധವಾಗಿ ದೇವರು അവനെ ആശീർവദിಸುತ್ತೀವಿ. അവനെ നിന്റെ ജീവമാന്ത കാലമെല്ല യേശുവിന്റെ ആശീർവാദത്തിൽ നീ കാണുತ್ತೀವಿ. നെക്സ്റ്റ് വാക്യം. നിന്റെ മക്കളെയും മമ്മക്കളെയും നീ കാണുತ್ತೀವಿ. നെക്സ്റ്റ് വാക്യം. ഹല്ലേലൂയ. ഇതാ ആശീർവാദം. ഈ വിധവ ആശീർവാദം വരുന്നത് ദൈവസഭയ്ക്കുള്ള ആശീർവാദം ഇതാ, ದೇವಭಕ್ತರಾಗ ಮನುಷ್ಯರ್ക്കുള്ള ಆಶೀರ್ವಾದ ಇದ. ಅಪ್ಪ ಫಸ್ಟ್ ಏನ್ ಮಾಡಬೇಕು? ನಾವು ಮಾನಸಾಂತರದಲ್ಲಿ ಬರಬೇಕು. ದೇವರ ಪಾದಪೀಠದಲ್ಲಿ ഒന്ന് ವಾಪಸ್ ಬಾ. ഒരു ವಾರದಲ್ಲಿ ഞാൻ ನಡೆದ ವಿಷಯಗಳು, ഞാൻ ಮಾಡಿದ ಕೃತ್ಯങ്ങൾ, ഞാൻ ಮಾಡಿದ ಕಾರ್ಯಾದಿಗಳು ഒന്ന് നീ ಯೋಚನೆ ಮಾಡಬೇಕು ಅല്ലേ? ಮಾಡಿ ಏನ್ ಮಾಡಬೇಕು? ಹಿಂದಿರುಗಬೇಕು. ದೇವರ ಸನ್ನಿಧಾನಕ್ಕೆ ತಿರುಗಿ ನೋಡಬೇಕು. ದೇವರೇ, എന്റെ ಕೊರತೆಗಳೇ ನೀಗಿಸಬೇಕು, എന്റെ ബലഹീനതകളെ ನೀಗಿಸಬೇಕು, എന്നോട് നീ ಕರುಣ ತೋರಿಸಬೇಕು ಸ್ವಾಮಿ. ಅಲ್ಲೇ ಸತ್ಯವಲ್ಲದ ಮಾರ್ಗದಲ್ಲಿ ನಡೆದಿದ್ದಾರೆ ಅಲ್ಲೇ, ಅನೇಕ ಸುಳ್ಳು ಬೋಧಕರ ಉಪದೇಶದಲ್ಲಿ ಹೋಗಿದ್ದಾರೆ. ഇന്ന് നിനക്ക് അണ്ടർസ്റ്റാൻഡ് ആയിತು, ഇതാ സത്യವಾಗಿದ മാർഗം, ഇതാ സത്യವಾಗಿದ ഉപദേശം. സത്യോപദേശമുള്ള സഭകളിൽ നാം ಮಾಡಬೇಕು, ಪಾಲುಗಾರಾಗಬೇಕು. ഹല്ലേലൂയ. ದೇವರ ಸತ್ಯದಲ್ಲೂ ಆತ್ಮದಲ್ಲೂ ಆರಾಧಿಸಬೇಕು. ಉಪದೇಶದಲ್ಲಿ ಯಾವುದು ವಿಧವಾದ ಕೊರತೆ ಉಂಟಾಗಬಹುದು, ಅದು ವಿಶ್ವಾಸಿക്കും ಪಾಸ್ಟ್ಗೂ ಒಂದೇ ಸರಿ ದೋಷವ. നല്ല ഉപദേശം ಕೊಟ್ಟಿಲ್ಲಾದ್ರೆ ಪಾಸ್ಟರ್ ಎಲ್ಲಿಗೆ ಹೋಗುತ್ತೆ? പ്രാണന് ഉളിയത്ത് എന്ന് എഴുതി അതിന്റെ അർത്ഥം എന്താ? അല്ലയോ അല്ലേ? അപ്പൊ ഒരു വ്യക്തി സഭയെ തപ്പ് മാടിയാൽ അവനെ കറുതുಬಿಟ್ಟು അവന്റെ മുഖം നോടിಬಿಟ್ಟು ಏನು ಮಾಡಬೇಕು? ವಾರ್ನಿಂಗ್ ಕೊಡಬೇಕು. ಅದು ನೀತಿವಂತರಾಗಿಯಾലും ಅದು ದುಷ್ಟನಾಗಿಯಾലും ഒരേ രീതിಯಲ್ಲಿ ಹ್ಯಾಂಡಲ್ ಮಾಡಬೇಕು. ಇವತ್ತು ಈ ದಿನದಲ್ಲಿ ഒരു തീരുമാനം ತಗೋಬೇಕು. ಈ ದಿವಸದಿಂದ ಮುಂದಾಣ ದಿವಸಗಳಲ್ಲಿ ನಾವೇನ್ ಮಾಡ್ತಾ ಇದೀವಿ? ದೇವರಲ್ಲಿ ಸತ್ಯ ಮಾರ್ಗದಲ್ಲಿ ನಡಿಗೆ ತಯಾರಾಗಬೇಕು. ಪರದೇಶಕ್ಕೆ ಹೋಗ್ಬೇಕಾ? ನಿನಗೆ ಪರದೇಶಕ್ಕೆ ಹೋಗ್ಬೇಕಾ? ನರಕದಿಂದ ತಪ್ಪಿಸ್ಬೇಕಾ? ದೇವರ ಸನ್ನಿಧಾನದಲ್ಲಿ ವಾಪಸ್ ಬಾ. ಹಲ್ಲೆಲೂಯಾ. ನಾವು ಆಶೀರ್ವಾದಗಳಿಗೆ ಹಿಂದೆ ಹೋಗೋದಲ್ಲ, ಆಶೀರ್ವಾದ ಹಿಂದೆ ಬರೋದು.
ಮೊದಲೇ ಅವನ ರಾಜ್ಯವು ನೀತಿಯನ್ನು ಹುಡುಕಿರಿ, ಮೀದಿಯೆಲ್ಲ ನಿನಗೆ ಸಿಕ್ಕುತ್ತೆ. ಈ ಮಾತುಗಳಾൽ ದೇವರು ನಮ್ಮನೆ ಆಶೀರ್ವದಿಸಲಿ. ಕೃತಜ್ಞತಾ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಶರೀರ ಆತ್ಮ ಪ್ರಾಣದಲ್ಲಿಯೇ ಸೋಲುವ ಸಮಯದಲ್ಲಿ, ಶರೀರ ಆತ್ಮ ಪ್ರಾಣದಲ್ಲಿಯೇ ಸೋಲುವ ಸಮಯದಲ್ಲಿ, ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಸಿಗುವುದು. ಸ್ತುತಿಯೊಡನೆ ಪ್ರಾರ್ಥಿಸಲು ಆತ್ಮನ ಬಲ ಸಿಗುವುದು. ಕೃತಜ್ಞತಾ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಶತ್ರುವಿನ ಸೇನೆ ಮುತ್ತಿಕೊಳ್ಳಲು ಶಿಲುಬೆಯ ನೆರಳು ಉಂಟು. ಶತ್ರುವಿನ ಸೇನೆ ಮುತ್ತಿಕೊಳ್ಳಲು ಶಿಲುಬೆಯ ನೆರಳುಂಟು. ಹಾಡೋಣ ಸ್ತುತಿಸೋಣ, ಮಾರ್ಗವು ತೆರೆಯುವುದು. ಹಾಡೋಣ ಸ್ತುತಿಸೋಣ, ಮಾರ್ಗವು ತೆರೆಯುವುದು. ಕೃತಜ್ಞತಾ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕರ್ತನು ಶಕ್ತನು ನಂಬಿಗಸ್ತನು, ಮಾತಿನಲ್ಲಿ ಸತ್ಯವಂತನು. ಕರ್ತನು ಶಕ್ತನು ನಂಬಿಗಸ್ತನು, ಮಾತಿನಲ್ಲಿ ಸತ್ಯವಂತನು. ಶಕ್ತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು, ನನ್ನೇಸುವಿಗೆ ಸ್ತೋತ್ರದ ಗೀತೆ ಹಾಡು. ಮುಂದೆ ನಾವು ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಈ ಸಮಯದಲ್ಲಿ ಮಾರ್ಬೋದು ಮುಂದೆ ಬಿಟ್ಟು ಪ್ರಾರ್ಥನೆ ಮಾಡೋಣ. ನಿನ್ನ ಪಾದ ಸಮ್ಮುಖದಲ್ಲಿ ಅಪ್ಪ, ನಾವು ಸಭೆಯಾಗಿ ಹೇರಳವಾಗಿ ಕೂಡಿ ಬಂದು ನಿನ್ನ ದಿವ್ಯ ನಾಮವನ್ನು ಒಂದೊಂದು ಹಾಡಿನ ಮುಖಾಂತರ ಸ್ಪರ್ಶಿಸಿ ಕೀರ್ತಿಸಿ ಭಜಿಸಿ ನಿಮಗೆ ಜಯ ಘೋಷಣೆ ಮಾಡಿ ಅಪ್ಪ ತಂದೆ, ನಿಮ್ಮ ನಾಮ ನಾವು ಮಹಿಪಡಿಸಕ್ಕೆ ಕೂಡಿ ಬಂದಿದ್ದೇವಪ್ಪ ತಂದೆ. ಹೌದಪ್ಪ ತಂದೆ, ಮಹಿಮೆ ಆತನೇ ಸ್ತೋತ್ರ ಸ್ವಾಮಿ. ಅಪ್ಪ, ನಿನ್ನ ಸಾನ್ನಿಧ್ಯ ನಿನ್ನ ಪ್ರಸನ್ನತೆ ನಮ್ಮನ್ನು ತುಂಬಿಸಿ ನೀನು ನಡೆಸೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಇನ್ನು ಹೆಚ್ಚಾಗಿ ನಮ್ಮನ್ನು ಅಭಿಷೇಕದಲ್ಲಿ ತುಂಬಿಸಿ ನಮ್ಮ ಅಪ್ಪ ನಿನ್ನ ಮಹಿಮೆಯಲ್ಲಿ ತುಂಬಿಸಿ ನಮ್ಮನ್ನು ನಡೆಸಿದ್ದೇವ್ರೆ. ಇಲ್ಲಿ ಕೂಡಿ ಬಂದಿರಂತ ಅಪ್ಪ, ನಾವು ನಿನ್ನ ಮಕ್ಕಳಾಗಿ ಒಂದೊಂದು ಕುಟುಂಬವಾಗಿ ಬಂದಿದ್ದೀವಿ ಕರ್ತರೆ. ನಾವೆಲ್ಲ ಒಂದೇ ಒಂದು ಕುಟುಂಬವಾಗಿದ್ರು ಅಪ್ಪ ತಂದೆ. ಅಪ್ಪ, ನೀವು ನಮ್ಮನ್ನು ಆರಿಸಿ ತೆಗೆದುಕೊಂಡು ಒಂದು ಕುಟುಂಬವಾಗಿದ್ದೀವಿ ತಂದೆ. ಅಪ್ಪ ಹೌದು ಕರ್ತರೆ, ಸಪ್ಪ ತಂದೆ ಅದೇವರೇ, ನಮ್ಮ ಮಧ್ಯದಲ್ಲಿರುವವರೇ ಅಪ್ಪ ತಂದೆ ಅದೇವರೇ, ಅಪ್ಪ ನಮ್ಮನ್ನು ನಡೆಸುವವರೇ ಅಪ್ಪ ಆವಿಯನವರೇ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಅಪ್ಪ ತಂದೆ ದೇವರೇ ತಂದೆ, ಕೊಟ್ಟಂಥ ಸಂದೇಶದ ವಾಕ್ಯದ ಹೆಚ್ಚಾಗಿ ತಂದೆ ಅಪ್ಪ, ನಿಮ್ಮಲ್ಲಿ ನಾವು ಭಯಭಕ್ತಿಯುಳ್ಳವರಾಗಿ ಅಪ್ಪ ತಂದೆ ನಾವು ಇನ್ನೂ ಹೆಚ್ಚಾಗಿ ನಾವು ನಡೆಯೋದಕ್ಕೆ ಸಹಾಯ ಮಾಡಿಕೊಡ್ತೇವೆ. ಒಂದೊಂದು ಮಕ್ಕಳಿಂದ ಅಪ್ಪ, ಚಿಕ್ಕ ಮಕ್ಕಳಿಂದ ದೊಡ್ಡವರಿಂದ ಯವನ ಮಕ್ಕಳಿಂದ ಅಪ್ಪ ತಂದೆ ಎಲ್ಲರೂ ನಾವು ಅಪ್ಪ ಭಯಭಕ್ತಿ ನಾವು ನಡೆಯೋದಕ್ಕೆ ಸಹಾಯ ಮಾಡಕರ್ತೀರಪ್ಪ. ಓದು ಕರ್ತರೆ, ನೀವು ಕೊಟ್ಟಂಥ ಸಂದೇಶ ನಮಗೆ ಬೇಕಾದ ಒಂದು ಮನ್ನವಾಗಿದೆ ಕರ್ತರೆ. ಒಂದೊಂದು ನಮ್ಮ ನೂತನ ಪಡಿಸೋಕ್ಕೆ, ನಮ್ಮನ್ನು ಹೊಸದಾದ ಪಡಿಸೋದಕ್ಕೆ ಅಪ್ಪ ನಮಗೆ ಬೇಕಾದ ಒಂದು ಆಹಾರವಾಗಿದೆ, ನಮ್ಮ ಕಾಲಿಗೆ ಅಪ್ಪ ನಮ್ಮ ಕಾಲಿಗೆ ದೀಪವಾಗಿ ಬೆಳಕಾಗಿ ಅಂತ ಒಂದು ಇನ್ನು ಉಪದೇಶ ಸಂದೇಶಗಳು ತಂದೆ ಕರ್ತರೆ. ಹೆಚ್ಚು ದಿನ ಆಗಿ ಹೆಚ್ಚೆಚ್ಚಾಗಿ ನಮ್ಮ ಸಮ್ಮುಖದಲ್ಲಿ ಯಾವಾಗಲೂ ಎಲ್ಲ ಸಮಯದಲ್ಲಿ ಎಲ್ಲ ದಿನದಲ್ಲಿ ಎಲ್ಲ ವಾರದಲ್ಲೂ ಅಪ್ಪ ಕೂಡಿ ಬರೋದಕ್ಕೆ ನಮಗೆ ಸಹಾಯ ಮಾಡಿಕೊಡ್ತದೆ. ಹೌದಪ್ಪ, ಎಲ್ಲ ತಡೆಗಳು ಎಲ್ಲ ದುಃಖಗಳಲ್ಲಿ ಮುರಿಯಲ್ಪಟ್ಟು ಅಪ್ಪ ನಮಗೆ ಸಹಾಯ ಮಾಡ್ತಂದೆ ದೇವರೇ ಸ್ತೋತ್ರ ಸ್ವಾಮಿ. ಎಲ್ಲ ಕೊಟ್ಟಂಥ ಕಾಣಿಕೆ ಕರಗಳನ್ನು ಆಶೀರ್ವದಿಸಿದವರೇ, ಅವರು ಮಾಡುವಂಥ ಪ್ರಯಾಸಗಳಲ್ಲಿ ಅವ್ರಿಗೆ 100% ಫಲ ಸಿಗಲಿ ಸ್ವಾಮಿ ಕರ್ತರೆ. ಅಪ್ಪ, ಹೇಳಿದಂಥ ಸಾಕ್ಷಿ ಭಾಗಗಳು ಪ್ರೈವಿಕೇಶಗಳು ಅಪ್ಪ ಇದು ನೀನು ಅದೆಲ್ಲವನ್ನೂ ಹರ್ತಿದ್ದೆ ಒಂದು ತಿಳಿದಾತನು ಅಪ್ಪ ನೀನೇ ಆಶೀರ್ವದಿಸ್ತಂದೆ ಕರ್ತರೆ ದೇವರೇ ಸ್ತೋತ್ರ ಸ್ವಾಮಿ ಕರ್ತರೆ. ಹೌದಪ್ಪ, ಎಲ್ಲ ಇಲ್ಲಿ ಕೂಡಿ ಬಂದಂಥ ಒಂದೊಂದು ಕುಟುಂಬಗಳಲ್ಲಿ ಯಾವ ಒಂದು ಚಿಂತೆ ವೇದನೆಗಳು ಬಲಹೀನತೆಗಳು ವ್ಯಾಧಿಗಳು ಕಷ್ಟಗಳ ದುಃಖದಲ್ಲಿ ಕೂಡಿ ದಿನ ಒಂದು ಸನ್ನಿಧಿಯಲ್ಲಿ ಅಪ್ಪ ನಿನ್ನ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ಕೂಡಿ ಬಂದಿದ್ದರು ಅವರಿಗೆ ನೀನಪ್ಪ ಎಲ್ಲ ಒಂದು ಸಂತೋಷವಾದ ಸಮಾಧಾನವನ್ನು ಕೊಟ್ಟು ಈ ವಾರವಲ್ಲ ಅವರು ನಡೆಸು ಸ್ವಾಮಿ ಕರ್ತರೆ. ಅವರು ಹೋಗುವಂಥ ಮಾರ್ಗದಲ್ಲಿ ಬರುವಂಥ ಮಾರ್ಗದಲ್ಲಿ ಅಪ್ಪ ನೀನು ಜೊತೆ
ಜೊತೆಲಿ ಇದ್ದು ಎಲ್ಲ ರೀತಿಯ ಚಿಕ್ಕ ಮಕ್ಕಳ ಜೊತೆಲಿ ಇದ್ದು ಎಲ್ಲ ರೀತಿಯಲ್ಲಿ ಅಪ್ಪ ನೀನು ಸಹಾಯ ಮಾಡಿ ನಡೆಸೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ನಿನ್ನ ಕರದಲ್ಲಿ ತನ್ನೇ ನನ್ನ ತಗ್ಗಿಸಿಬಿಟ್ಟನವ್ರೆ. ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ಮಧುರವಾದ ನಾಮದಲ್ಲಿ ಬಿಡುವಂಥದ್ದು ದೇವರೇ, ಆಮೆನ್. പിതാവായ ദൈവത്തിന്റെ സ്നേഹവും പുത്രനായ ദൈവത്തിന്റെ കൃപയും ആശ്വസിക്കുന്ന പരിസര സഹവാസവും സാമീപ്യവും നമ്മളെ സർവീസിലേക്കുണ്ടായിമാറാകട്ടെ. ആമേൻ. നമുക്ക് ജയകൊടക്കുന്ന സ്തോത്രമാടി ഹല്ലേലൂയ ഹല്ലേലൂയ ഹല്ലേലൂയ. ആമേൻ. കർത്താവേ, ദേവരെല്ലാവരും ആശീർവദിച്ചു.